Hello my dear students, welcome to our YouTube channel. In this video we are going to explain the fundamentals of electrical and electronics engineering subject, the unit 4 and session 3, that is batteries and UPS. Those who have not joined our YouTube channel, please subscribe to the channel, and if you feel that this video is very helpful, and you can like this and share it to your friends. In this video the contents are like this. We are going to see the introduction to cells and batteries and types of batteries, some of the popular batteries, maintenance of batteries, application of batteries, introduction to UPS, ಟೈಪ್ಸ್ ಆಫ್ ಯು ಪಿ ಎಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಯು ಪಿ ಎಸ್. ಈ ಎಲ್ಲ ಕಂಟೆಂಟ್ಗಳು ತುಂಬ ಇಂಪಾರ್ಟೆಂಟು. ಡಿ ಸಿ ಇ ಟಿಯಲ್ಲೂ ಕೂಡ ನಿಮಗೆ 5ರಿಂದ 6 ಮಾರ್ಕ್ಸನ್ನು ತಂದು ಕೊಡ್ತವೆ. ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಬ್ಯಾಟ್ರೀಸ್ಗಳ ಬಗ್ಗೆ ಮತ್ತು ಯು ಪಿ ಎಸ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಯಾಕೆಂತೇಳಿದರೆ ನಾವು ಮನೆಗಳಲ್ಲಿ ಬ್ಯಾಟ್ರೀಸ್ ಮತ್ತು ಯು ಪಿ ಎಸ್ಸನ್ನು ಯೂಸ್ ಮಾಡ್ತೀವಿ, ಕಾಲೇಜ್ಗಳಲ್ಲಿ ಯೂಸ್ ಮಾಡ್ತೀವಿ, ನಮ್ಮ ವರ್ಕ್ ಪ್ಲೇಸಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ಅವುಗಳಲ್ಲಿ ಯಾವ್ಯಾವ ರೀತಿ ಬ್ಯಾಟ್ರೀಸ್ಗಳಿದ್ದಾವೆ, ಯಾವ್ಯಾವ ರೀತಿ ವರ್ಕ್ ಆಗ್ತವೆ, ಮತ್ತು ಅವುಗಳಲ್ಲಿ ನಾವು ಕೊಂಡುಕೊಳ್ಳುವಾಗ ನಾವು ನೋಡಬೇಕಾದಂಥ ಕ್ರೈಟೀರಿಯಾಗಳೇನೇನು, ಯಾವ ಕ್ರೈಟೀರಿಯಾನ ನೋಡಿ ಯಾವ ಸೈಜನ್ನು ಯಾವ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡಬೇಕು ಅಂತಕ್ಕಂಥ ಈ ಮಾಹಿತಿ ನಮ್ಮ ಜೀವನದಲ್ಲಿ ತುಂಬ ಪ್ರಮುಖವಾದಂಥದ್ದು. ಹಾಗಾಗಿ ಈ ಚಾಪ್ಟರ್ನ ತಾವೆಲ್ಲರೂ ತಪ್ಪದೆ ನೋಡಬೇಕು. ಹಾಗೆ ಇನ್ಫಾರ್ಮೇಷನ್ನು ನಿಮ್ಮ ಜೀವನದಲ್ಲಿ ತುಂಬ ಉಪಯೋಗ ಆಗುತ್ತೆ. ಹಾಗಾದರೆ ಬನ್ನಿ ನೋಡೋಣ, ಇಂಟ್ರೊಡಕ್ಷನ್ ಟು ಸೆಲ್ಸ್ ಆ್ಯಂಡ್ ಬ್ಯಾಟ್ರೀಸ್. ಸೆಲ್ಸ್ ಅಂದರೆ ಏನು ಮತ್ತು ಬ್ಯಾಟ್ರೀಸ್ ಅಂದರೆ ಏನು ಅಂತ. ಓಕೆ, ಸೆಲ್ಸ್ ಅಂದರೆ ಇಟ್ ಈಸ್ ಆನ್ ಎಲೆಕ್ಟ್ರೋಮೆಕ್ಯಾನಿಕಲ್ ಡಿವೈಸ್ ವಿಚ್ ಸ್ಟೋರ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಟು ದ ಫಾರ್ಮ್ ಆಫ್ ಕೆಮಿಕಲ್ ಎನರ್ಜಿ ಆ್ಯಂಡ್ ಸಪ್ಲೈಸ್ ಎಲೆಕ್ಟ್ರಿಕಲ್ ಎನರ್ಜಿ ವೆನ್ ಎವರ್ ಇಟ್ ಈಸ್ ರಿಕ್ವೈರ್ಡ್. ಸೆಲ್ಸ್ ಅಂತೇಳಿದರೆ ಇದು ಒಂದು ಎಲೆಕ್ಟ್ರೋಕೆಮಿಕಲ್ ಡಿವೈಸ್. ಏನು ಮಾಡುತ್ತೆ ಇದು? ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯಾಗಿ ಸೇವ್ ಮಾಡಿಟ್ಕೊಳ್ಳುತ್ತೆ. ನಮಗೆ ಬೇಕಾದಾಗ ಆ ಕೆಮಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಗೆ ಟ್ರಾನ್ಸ್ಫರ್ ಮಾಡಿ ನಮಗೆ ಎಲೆಕ್ಟ್ರಿಸಿಟಿಯನ್ನು ಕೊಡುತ್ತೆ. ಅಂಥ ಒಂದು ಡಿವೈಸ್ಗೆ ನಾವೇನಂತ ಕರಿತೀವಿ? ಸೆಲ್ಸ್ ಅಂತ ಕರಿತೀವಿ. ಇದನ್ನು 2 ರೀತಿ ಕ್ಲಾಸಿಫೈ ಮಾಡ್ಬೋದು ಸೆಲ್ಸ್ಗಳನ್ನು, ಪ್ರೈಮರಿ ಸೆಲ್ಸ್ ಮತ್ತು ಸೆಕೆಂಡರಿ ಸೆಲ್ಸ್ ಅಂತೇಳಿ. ಹಾಗಾದರೆ ಪ್ರೈಮರಿ ಸೆಲ್ಸ್ ಅಂದರೆ ಏನು, ಸೆಕೆಂಡರಿ ಸೆಲ್ಸ್ ಅಂದರೆ ಏನು ಅಂತ ನೋಡೋಣ. ಪ್ರೈಮರಿ ಸೆಲ್ಸ್ ಅಂದರೆ ಈ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ನೀವು ನೋಡ್ಬೋದು. ಇಲ್ಲಿ ಪ್ರೈಮರಿ ಸೆಲ್ಸ್ಗಳನ್ನು ನೀವು ಮನೆಗಳಲ್ಲಿ ನಿಮ್ಮ ಗಡಿಯಾರಕ್ಕಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಬ್ಯಾಟ್ರಿಗಳಲ್ಲಾಗಿರ್ಬೋದು ಈ ಸೆಲ್ಸ್ಗಳನ್ನು ನೋಡಿರ್ತೀರ. ಈ ಸೆಲ್ಗಳು ಯಾವುದೇ ಒಂದು ಈಗ ಟಾಯ್ಸ್ಗಳಿರ್ಬೋದು ಎಲ್ಲ ಕಡೆ ಸೆಲ್ಸ್ಗಳನ್ನು ಯೂಸ್ ಮಾಡ್ತೀವಲ್ವ, ಈ ಸೆಲ್ಸ್ಗಳನ್ನು ಪ್ರೈಮರಿ ಸೆಲ್ಸ್ ಅಂತ ಕರಿತೀವಿ. ಯಾಕೆ ಅಂತೇಳಿದರೆ the cells which cannot be recharged and reused are called as primary cells. ಯಾವ ಶೆಲ್ಗಳು ಒಂದು ಸಲ ಯೂಸ್ ಮಾಡಿದ ಮೇಲೆ ಅವುಗಳನ್ನು ಮತ್ತೆ ರೀಚಾರ್ಜ್ ಮಾಡಲಿಕ್ಕಾಗಲ್ಲ, ರೀಯೂಸ್ ಮಾಡಲಿಕ್ಕಾಗಲ್ಲ, ನಾವು ಅವುಗಳನ್ನು ಏನು ಮಾಡಬೇಕಾಗತ್ತೆ? ಬಿಸಾಡಬೇಕಾಗತ್ತೆ. ಅಂಥ ಒಂದು ಟೈಮ್ ಯೂಸ್ ಮಾಡ್ತಕ್ಕಂಥ ಸೆಲ್ಸ್ಗಳನ್ನು ಏನಂತ ಕರಿತೀವಿ? ಪ್ರೈಮರಿ ಸೆಲ್ ಅಂತ ಕರಿತೀವಿ. ನಿಮ್ಮ ಗಡಿಯಾರದಲ್ಲಿ ಯೂಸ್ ಮಾಡ್ತಿರ್ತೀರ, ಅದು 1 ವರ್ಷ ಅಥವಾ 1-2 ವರ್ಷ ಬರುತ್ತೆ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಅದನ್ನು ಮತ್ತೆ ನಾವು ರೀಚಾರ್ಜ್ ಮಾಡಲಿಕ್ಕಾಗಲ್ಲ, ಅದನ್ನು ಬಿಸಾಡಬೇಕು. ಅದನ್ನು ನಾನು ಪ್ರೈಮರಿ ಸೆಲ್ ಅಂತ ಕರಿತೀನಿ. ಸೊ ನೋಡಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಟಾರ್ಚ್ಗಳಲ್ಲಿ ಯೂಸ್ ಮಾಡ್ತೀವಿ, ರೇಡಿಯೋಗಳಲ್ಲಿ ಯೂಸ್ ಮಾಡ್ತೀವಿ, ಡ್ರೈ ಸೆಲ್ಗಳಿರ್ಬೋದು, ಮರ್ಕ್ಯುರಿ ಸೆಲ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಪ್ರೈಮರಿ ಸೆಲ್. ದೇ ಕೆನಾಟ್ ಬಿ ರೀಚಾರ್ಜ್ಡ್ ಆ್ಯಂಡ್ ರೀಯೂಸ್ಡ್ ಅಗೈನ್. ಹಾಗಾದರೆ ಸೆಕೆಂಡರಿ ಸೆಲ್ ಅಂದರೆ ಏನು? The cells which can be reused and recharged after the discharge are called as secondary cells. ಯಾವ್ಯಾವ ಸೆಲ್ಗಳನ್ನು ನಾವು ಒಂದು ಸಲ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ರೀಚಾರ್ಜ್ ಮಾಡೋದ್ರ ಮೂಲಕ ರೀಯೂಸ್ ಮಾಡ್ಬೋದು, ಪದೇ ಪದೇ ರೀಚಾರ್ಜ್ ಮಾಡ್ತಾ ಇರೋದು, ರೀಯೂಸ್ ಮಾಡ್ತಾ ಇರ್ಬೋದು, ಅವುಗಳನ್ನು ಏನಂತ ಕರಿತೀವಿ? ಸೆಕೆಂಡರಿ ಸೆಲ್ಸ್ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೆಕೆಂಡರಿ ಸೆಲ್ಸ್ ಅಂತೇಳಿ, ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ. ಇದನ್ನು ಸೆಕೆಂಡರಿ ಸೆಲ್ ಅಂತ ಕರಿತೀನಿ. ಇವುಗಳಲ್ಲಿ ಎಕ್ಸಾಂಪಲ್ಸ್ ಅಂದರೆ ಲೆಡ್ ಆಸಿಡ್ ಸೆಲ್ ಅಂತ ಇದೆ, ನಿಕ್ಕಲ್ ಅಯಾನ್ ಸೆಲ್ ಅಂತ ಇದೆ, ನಿಕ್ಕಲ್ ಕ್ಯಾಡ್ಮಿಯಮ್ ಅಂತ ಇದೆ. ಈ ಎಲ್ಲ ಮಟೀರಿಯಲ್ಗಳಿಂದ ಮಾಡಿರ್ತಕ್ಕಂಥ ಸೆಲ್ಗಳನ್ನು ಸೆಕೆಂಡರಿ ಸೆಲ್ಸ್ ಅಂತ ಕರಿತೀವಿ. ನಿಮ್ಮ ಯು ಪಿ ಎಸ್ಗಳಲ್ಲೆಲ್ಲ ಯೂಸ್ ಮಾಡಿರ್ತಾರೆ, ಒಂದೊಂದು ಸೆಲ್ಗಳಿರ್ತಾವಲ್ಲ, ಅವನ್ನೆಲ್ಲ ಜೋಡಿಸ್ಬಿಟ್ರು ಅದನ್ನು ಬ್ಯಾಟ್ರಿ ಅಂತ ಕರಿತೀವಲ್ವ, ಈ ಥರದ ಸೆಲ್ಗಳನ್ನು ಸೆಕೆಂಡರಿ ಸೆಲ್ಸ್ ಅಂತ ಕರಿತೀವಿ. ಈಗ ಸದ್ಯಕ್ಕೆ ನೀವು ನೆನ್ಪಿಡ್ಕೊಳ್ಳಿ, ಯಾವೆಲ್ಲ ಸೆಲ್ಗಳನ್ನು ರೀಚಾರ್ಜ್ ಮಾಡೋದ್ರ ಮೂಲಕ ಪದೇ ಪದೇ ರೀಯೂಸ್ ಮಾಡ್ಬೋದು ಅವುಗಳನ್ನು ನಾನು ಸೆಕೆಂಡರಿ ಸೆಲ್ ಅಂತ ಕರಿತೀನಿ. ಹಾಗಾದರೆ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಲ್ಸ್? ಇದು ಇಂಪಾರ್ಟೆಂಟ್ ನಮಗೆ.
So primary cells cannot be recharged and reused, but secondary cells can be recharged and reused. ಪ್ರೈಮರಿ ಸೆಲ್ಗಳು ಸೈಜ್ ಹೇಗಿರುತ್ತೆ, ಸ್ಮಾಲರ್ ಸೈಜ್ ಇರುತ್ತೆ, ಲೈಟ್ ವೆಯ್ಟ್ ಇರುತ್ತೆ ಮತ್ತು ಲೆಸ್ ಕೆಪಾಸಿಟಿ ಇರುತ್ತೆ. ಇವುಗಳೆಲ್ಲ ಸಣ್ಣ ಸಣ್ಣ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಬಟ್ ಸೆಕೆಂಡರಿ ಸೆಲ್ಗಳನ್ನು ಲಾರ್ಜರ್ ಸೈಜಲ್ಲಿರುತ್ತೆ, ಹೆವಿಯರ್ ಇನ್ ವೆಯ್ಟ್ ಇರುತ್ತೆ ಮತ್ತು ಹೈ ಕೆಪಾಸಿಟಿ ಇರುತ್ತೆ. ನಮಗೆ ಎಲ್ಲಿ ಜಾಸ್ತಿ ಲೋಡ್ ಬೇಕಾಗುತ್ತೆ, ಜಾಸ್ತಿ ಕೆಪಾಸಿಟಿ ಬೇಕಾಗುತ್ತೆ ಅಂಥ ಟೈಮಲ್ಲಿ ಸೆಕೆಂಡರಿ ಸೆಲ್ಗಳನ್ನು ಯೂಸ್ ಮಾಡ್ತೀವಿ ಅಂತ. ನಿಮ್ಮ ಕಾಲೇಜ್ಗಳಲ್ಲಿ ಏನು UPS ಅಂತ ಇದೆ, UPS ಹತ್ರ ಏನೋ ಆ ಬ್ಯಾಟ್ರಿಗಳನ್ನು ಜೋಡಿಸಿರ್ತಾರೆ, ಅವುಗಳಿಗೆ ಒಂದೊಂದು ಸಿಂಗಲ್ ಬ್ಯಾಟ್ರಿಗೆ ಅಥವಾ ಸೆಲ್ ಅಂತ ಕರಿತೀವಿ, ಅದು ಸೆಕೆಂಡರಿ ಸೆಲ್ ಆಗಿರುತ್ತೆ. ರೈಟ್. ಪ್ರೈಮರಿ ಸೆಲ್ಲಲ್ಲಿ ಯೂಶ್ವಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಸೆಕೆಂಡರಿ ಸೆಲ್ಲಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ. ಇಟ್ ಈಸ್ ಆ್ಯನ್ ಇರ್ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್. ನೋಡಿ, ಯಾಕೆ ರೀಚಾರ್ಜ್ ಮಾಡೋಕ್ಕಾಗಲ್ಲ ಅಂತೇಳಿದರೆ, ಒಂದು ಟೈಮ್ ಆ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆದರೆ ಮುಗೀತು, ಡಿಸ್ಚಾರ್ಜ್ ಆಯಿತು ಅಂತ ಅರ್ಥ. ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಏನು ನಡೆಯುತ್ತೆ ಅದು ಒನ್ ಸೈಡ್ ಮಾತ್ರ, ರಿವರ್ಸ್ ಆಗಿ ಅದು ನಡೆಯೋದಿಲ್ಲ. ಅದಕ್ಕೆ ಇರ್ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಬಟ್ ಸೆಕೆಂಡರಿ ಸೆಲ್ಲಲ್ಲಿ ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ರಿವರ್ಸಿಬಲ್ ಅಂದರೆ ಕೆಮಿಕಲ್ ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗಿರೋದು ಮತ್ತೆ ಉಲ್ಟಾ ಇನ್ನೊಂದು ಬೇರೆ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೇನಂತ ಕರಿತೀವಿ, ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ಚಾರ್ಜು ಮತ್ತು ಡಿಸ್ಚಾರ್ಜ್ ಆಗ್ತಾನೆ ಇರುತ್ತೆ. ಚಾರ್ಜ್ ಆಗುವಾಗ ಒಂದು ರೀತಿಯಾದ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಡಿಸ್ಚಾರ್ಜ್ ಆಗುವಾಗ ಒಂದು ರೀತಿಯಾದ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಸೊ ಆಗೋದ್ರಿಂದ ಅದನ್ನು ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಕಾಸ್ಟ್ ನೋಡೋದಾದರೆ ಪ್ರೈಮರಿ ಸೆಲ್ಗಳು ಇನಿಷಿಯಲ್ ಕಾಸ್ಟು ಚೀಪ್ ಆಗಿರುತ್ತೆ. ಬಟ್ ಸೆಕೆಂಡರಿ ಸೆಲ್ಸ್ಗಳು ಇನಿಷಿಯಲ್ ಕಾಸ್ಟು ಅವ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕಿರ್ಬೋದು, ಅದಕ್ಕೆ ತುಂಬ ಹೈ ಕಾಸ್ಟ್ ಬಂದಿರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಟಾಯ್ಸ್ಗಳಲ್ಲಿ, ರಿಮೋಟು ಮತ್ತು ಕ್ಲಾಕ್ಗಳಲ್ಲಿ ಯೂಸ್ ಮಾಡೋದನ್ನು ಪ್ರೈಮರಿ ಸೆಲ್ ಅಂತೀವಿ. ಅದೇ ರೀತಿ ವೆಹಿಕಲ್ಸ್ಗಳಲ್ಲಿ, ಲ್ಯಾಪ್ಟಾಪ್ಸ್ಗಳಲ್ಲಿ, ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದನ್ನು ಸೆಕೆಂಡರಿ ಸೆಲ್ ಅಂತೀವಿ. ಹಾಗಾಗಿ ನಿಮ್ಮ ಲ್ಯಾಪ್ಟಾಪು ಪದೇ ಪದೇ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ರೀಚಾರ್ಜ್ ಮಾಡ್ತೀವಿ, ಮೊಬೈಲ್ಗಳನ್ನು ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಚಾರ್ಜ್ ಮಾಡ್ತಾ ಇರ್ತೀವಿ ಅಂತೇಳಿ. ದಿಸ್ ಈಸ್ ದ ಡಿಫ್ರೆನ್ಸ್. ಹಾಗಾದರೆ ಈಗ ಬರೋಣ, ಇಲ್ಲಿ ತನಕ ಸೆಲ್ ಅಂದರೆ ಏನು ಅಂತ ನೋಡಿದ್ವಿ. ಹಾಗಾದರೆ ಬ್ಯಾಟ್ರೀಸ್ ಅಂದರೆ ಏನು, ಮತ್ತೆ ಸೆಲ್ಗೂ ಮತ್ತು ಬ್ಯಾಟ್ರಿಗೂ ಏನು ಡಿಫ್ರೆನ್ಸು ನೋಡಿ. ಒಂದು ಸಿಂಗಲ್ ಯೂನಿಟ್ ಸೆಲ್ಲನ್ನು ಸೆಲ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಡ್ಸ್. ಒಂದು ಶೆಲ್ ಅಂದರೆ ಏನಿರುತ್ತೆ, ಅದರಲ್ಲಿ ಒಂದು ಪಾಸಿಟಿವ್ ಸೈಡ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಸೈಡ್ ಇರುತ್ತೆ, ಅದರ ನಡುವೆ ಎಲೆಕ್ಟ್ರೋಲೈಟ್ ಇರುತ್ತೆ. ಆ ಸಿಂಗಲ್ ಯೂನಿಟ್ಗೆ ಸೆಲ್ ಅಂತ ಕರಿತೀನಿ. ಆದರೆ ಬ್ಯಾಟ್ರಿ ಅಂದ್ರೇನು, ಈ ಸೆಲ್ಗಳನ್ನು, ಗ್ರೂಪ್ ಆಫ್ ಸೆಲ್ಗಳನ್ನು ಬ್ಯಾಟ್ರಿ ಅಂತ ಕರಿತೀವಿ. ಈ ಗ್ರೂಪ್ ಆಫ್ ಸೆಲ್ಗಳನ್ನು ಐದರ್ ಸೀರೀಸಾಗಿ ಜೋಡಿಸಿರ್ತೀವಿ ಅಥವಾ ಪ್ಯಾರಲಲ್ಲಾಗಿ ಜೋಡಿಸಿರ್ತೀವಿ, ಅಥವಾ ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನಲ್ಲಿ ಜೋಡಿಸಿದ್ರೆ ಅದನ್ನು ಬ್ಯಾಟ್ರಿ ಅಂತ ಕರಿತೀವಿ. ಯಾಕೆ ಬ್ಯಾಟ್ರಿಗಳನ್ನಾಗಿ ನಾವು ಜೋಡಿಸ್ತೀವಿ ಅಂತೇಳಿದರೆ, ಸಿಂಗಲ್ ಸೆಲ್ಲಲ್ಲಿ ಕಡಿಮೆ ವೋಲ್ಟೇಜ್ ಅಥವಾ ಕರೆಂಟ್ ಇರುತ್ತೆ. ಈ ಸೀರೀಸ್ ಅಥವಾ ಪ್ಯಾರಲಲ್ಲಿ ಜೋಡಿಸೋದ್ರಿಂದ ನಮಗೆ ಹೈಯರ್ ವೋಲ್ಟೇಜ್ ಮತ್ತು ಕರೆಂಟು ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ನಾವು ಆ ಸೀರೀಸ್ ಆಫ್ ಬ್ಯಾಟ್ರೀಸ್ಗಳನ್ನು, ಸೆಲ್ಗಳನ್ನು ಜೋಡಿಸಿ ಬ್ಯಾಟ್ರಿ ಅಂತ ಮಾಡ್ತೀವಿ ಅಂತ. ಸೊ ಈಗ ಅರ್ಥ ಆಯ್ತಾ, ಸೆಲ್ ಅಂದ್ರೇನು, ಬ್ಯಾಟ್ರಿ ಅಂದ್ರೇನು. ದ ಗ್ರೂಪ್ ಆಫ್ ಸೆಲ್ ಈಸ್ ಕಾಲ್ಡ್ ಆಸ್ ಬ್ಯಾಟ್ರಿ ಅಂತ ಹೇಳ್ಬೋದು ಅಂತ. ಹಾಗಾದರೆ ಟೈಪ್ಸ್ ಆಫ್ ಬ್ಯಾಟ್ರೀಸ್, ಎಷ್ಟು ಟೈಪ್ಸ್ ಆಫ್ ಬ್ಯಾಟ್ರೀಸ್ಗಳಿದ್ದಾವೆ ನಾವು ದಿನನಿತ್ಯ ನೋಡ್ತೀವಲ್ಲ, ಎಷ್ಟು ಟೈಪ್ಸ್ ಇದ್ದಾವೆ ಅಂತ ನೋಡೋದಾದರೆ ಸುಮಾರು ಟೈಪ್ಸ್ ಇದ್ದಾವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ಅದರೊಳಗಡೆ ಎಲೆಕ್ಟ್ರೋಲೈಟ್ ಆಗಿ, ಅಥವಾ ಡಿಫ್ರೆಂಟ್ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಈಗ ಇವತ್ತಿನ ಕಾಲದಲ್ಲಿ ತುಂಬ ವಿಧವಾದಂಥ ಬ್ಯಾಟ್ರೀಸ್ಗಳಿದ್ದಾವೆ. ಅದರಲ್ಲಿ ಅವುಗಳ ಹೆಸರುಗಳನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಆಲ್ಕಲೈನ್ ಬ್ಯಾಟ್ರೀಸ್ ಅಂತ ಇದ್ದಾವೆ. ನೀವೇನು ಮನೆಗಳಲ್ಲಿ ಗಡಿಯಾರದಲ್ಲಿ ಮತ್ತು ವಾಚ್ಗಳಲ್ಲಿ ಅಲ್ಲೆಲ್ಲ ಯೂಸ್ ಮಾಡಿರ್ತೀರಲ್ಲ, ಆಲ್ಕಲೈನ್ ಬ್ಯಾಟ್ರೀಸ್ ಅಂತ ಕರಿಬೋದು. ನಮ್ಮ ಹೌಸ್ ಹೋಲ್ಡ್ ಯೂಸೇಜ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಲೀಥಿಯಂ ಅಯಾನ್ ಬ್ಯಾಟ್ರೀಸ್ ಅಂತ ಇದ್ದಾವೆ, ಲೀಥಿಯಂ ಪಾಲಿಮರ್ ಬ್ಯಾಟ್ರೀಸ್ ಅಂತ ಇದ್ದಾವೆ, ನಿಕ್ಕಲ್ ಕ್ಯಾಡ್ಮಿಯಂ ಬ್ಯಾಟ್ರೀಸ್ ಅಂತ ಇದ್ದಾವೆ, NiCd ಅಂತ ಕರಿತೀವಿ, ನಿಕ್ಕಲ್ ಮೆಟಲ್ ಹೈಡ್ರೈಡ್ ಬ್ಯಾಟ್ರೀಸ್ ಅಂತ ಇದ್ದಾವೆ, ಲೆಡ್ ಆಸಿಡ್ ಬ್ಯಾಟ್ರೀಸ್ ಅಂತ ಇದ್ದಾವೆ, ಸಿಲ್ವರ್ ಆಕ್ಸೈಡ್ ಬ್ಯಾಟ್ರೀಸ್, ಜಿಂಕ್ ಕಾರ್ಬನ್ ಬ್ಯಾಟ್ರೀಸ್, ಜಿಂಕ್ ಏರ್ ಬ್ಯಾಟ್ರೀಸ್, ಸೋಡಿಯಂ ಅಯಾನ್ ಬ್ಯಾಟ್ರೀಸ್, ಸಾಲಿಡ್ ಸ್ಟೇಟ್ ಬ್ಯಾಟ್ರೀಸ್, ಫ್ಲೋ ಬ್ಯಾಟ್ರೀಸ್. ಹೀಗೆ ಅನೇಕ ವಿಧವಾದಂತಹ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡಿ ನಾವು ಬ್ಯಾಟ್ರೀಸ್ಗಳನ್ನು ಮಾಡಿದ್ದೀವಿ ಈಗ.
ಅದರಲ್ಲಿ ಕೆಲವೊಂದು ಪಾಪ್ಯುಲರ್ ಬ್ಯಾಟ್ರೀಸ್ಗಳು ನಾವು ದಿನನಿತ್ಯ ಯೂಸ್ ಮಾಡ್ತಕ್ಕಂಥದ್ದು, ತುಂಬ ಅಪ್ಲಿಕೇಶನ್ಸ್ ಇರತಕ್ಕಂಥ ಕೆಲವು ಬ್ಯಾಟ್ರೀಸ್ಗಳನ್ನು ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಲೆಡ್ ಆಸಿಡ್ ಬ್ಯಾಟ್ರಿ ಅಂತೇಳಿ ಈ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ಲೆಡ್ ಆಸಿಡ್ ಬ್ಯಾಟ್ರೀಸ್ ಅಂತ ಕರಿತೀವಿ. ಎಕ್ಸೈಡ್ ಕಂಪ್ನಿಯ ಬ್ಯಾಟ್ರಿ ಇದು. ಓಕೆ, ನೀವು ನಿಮ್ಮ ಕಾಲೇಜ್ಗಳಲ್ಲಿ ಏನಾದರೂ UPS ಇದೆ ಅಂತ ಹೇಳಿದರೆ ಅಲ್ಲಿ ಈ ಬ್ಯಾಟ್ರೀಸ್ಗಳನ್ನು ಯೂಸ್ ಮಾಡಿರ್ತಾರೆ. ಇಟ್ ಈಸ್ ಎ ಸೆಕೆಂಡರಿ ಸೆಲ್. ಇದನ್ನೇನಂತ ಕರಿತೀವಿ, ಇದನ್ನು ಸೆಕೆಂಡರಿ ಸೆಲ್ ಅಂತ ಕರಿತೀವಿ. ವಿಚ್ ಮೀನ್ಸ್ ದಟ್ ಇದನ್ನು ರೀಚಾರ್ಜ್ ಮಾಡ್ಬೋದು, ಪದೇ ಪದೇ ಏನು ಮಾಡ್ಬೋದು, ಡಿಸ್ಚಾರ್ಜ್ ಆದಮೇಲೆ ರೀಚಾರ್ಜ್ ಮಾಡ್ಬೋದು. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್, ಪವರ್ ಸ್ಟೇಷನ್ಸ್ ಆ್ಯಂಡ್ ಸಬ್ಸ್ಟೇಷನ್ಸ್. ಆಟೋಮೊಬೈಲ್ಸ್ಗಳಲ್ಲಿ, ವೆಹಿಕಲ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಪವರ್ ಸ್ಟೇಷನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಸಬ್ಸ್ಟೇಷನ್ಸ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಬಿಕಾಸ್ ಇಟ್ ಹ್ಯಾಸ್ ಹೈಯರ್ ಸೆಲ್ ವೋಲ್ಟೇಜ್ ಆ್ಯಂಡ್ ಲೋವರ್ ಕಾಸ್ಟ್. ಇದು ತುಂಬ ಚೀಪ್ ಕಾಸ್ಟ್ ಇರುತ್ತೆ ಮತ್ತು ವೋಲ್ಟೇಜನ್ನು ನಮಗೆ ತುಂಬ ಹೈಯರ್ ವೋಲ್ಟೇಜನ್ನು ಕೊಡುತ್ತೆ. ಅದಕ್ಕೆ ಈ ಲೆಡ್ ಆಸಿಡ್ ಬ್ಯಾಟ್ರಿ ಅಂತಕ್ಕಂಥದ್ದು ತುಂಬ ಕಡೆ ಯೂಸ್ ಮಾಡ್ತಾ ಇರ್ತೀವಿ, ಬಿಕಾಸ್ ಆಫ್ ದ ಲೋವರ್ ಕಾಸ್ಟ್ ಆ್ಯಂಡ್ ಹೈ ವೋಲ್ಟೇಜ್. ಅದರಲ್ಲಿ ಮೆಟೀರಿಯಲ್ಸ್ ಏನೇನಿರುತ್ತೆ ಸರ್ ಇದರಲ್ಲಿ ಅಂತ ನೋಡೋದಾದರೆ, ಪಾಸಿಟಿವ್ ಪ್ಲೇಟ್ ಅಥವಾ ಆನೋಡ್ ಆಗಿ ಇದರಲ್ಲಿ ಲೆಡ್ ಪೆರಾಕ್ಸೈಡನ್ನು ಯೂಸ್ ಮಾಡ್ತೀವಿ. ಇದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, PbO2 ಅಂತ ಕರಿತೀವಿ, ಲೆಡ್ ಪೆರಾಕ್ಸೈಡ್. ಮತ್ತು ನೆಗೆಟಿವ್ ಸೈಡ್ ಆಗಿ ಅಥವಾ ಕ್ಯಾಥೋಡ್ ಆಗಿ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಪ್ಯೂರ್ ಲೆಡ್ PB ಅನ್ನು ಯೂಸ್ ಮಾಡ್ತೀವಿ. ರೈಟ್, PB ನೆಗೆಟಿವ್ ಆಗಿರುತ್ತೆ, ಅಂದರೆ ಕ್ಯಾಥೋಡ್ ಆಗಿರುತ್ತೆ. ಲೆಡ್ ಪೆರಾಕ್ಸೈಡ್ ಏನಾಗಿರುತ್ತೆ, PbO2, ಅದು ಆನೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಎಲೆಕ್ಟ್ರೋಲೈಟ್ ಆಗಿ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ನೋಡಿದರೆ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಅಂತಕ್ಕಂಥ ಒಂದು ಎಲೆಕ್ಟ್ರೋಲೈಟನ್ನು ಯೂಸ್ ಮಾಡ್ತೀವಿ. ಇದು ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ್ಯನೋಡಿಂದ ಕ್ಯಾಥೋಡ್ಗೆ ಅಥವಾ ಕ್ಯಾಥೋಡಿಂದ ಆನೋಡಿಗೆ ನಮ್ಮ ಕರೆಂಟ್ ಪಾಸ್ ಆಗಲಿಕ್ಕೆ ಈ ಎಲೆಕ್ಟ್ರೋಲೈಟ್ ಏನು ಮಾಡುತ್ತೆ, ನಮಗೆ ಸಹಾಯ ಮಾಡುತ್ತೆ ಅಂತೇಳಿ, H2SO4. ಓಕೆ, ನೆಕ್ಸ್ಟ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಬರ್ತವೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಇವನ್ನು ತುಂಬ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಈ ಚಿತ್ರದಲ್ಲಿ ಕಾಣಿಸ್ತಿದೆ. ಇದು ಕೂಡ ಒಂದು ಸೆಕೆಂಡರಿ ಬ್ಯಾಟ್ರಿ ಅಂತ ಕರಿತೀವಿ, ಸೆಕೆಂಡರಿ ಬ್ಯಾಟ್ರಿ, ವಿಚ್ ಮೀನ್ಸ್ ದಟ್ ಇಟ್ ಕ್ಯಾನ್ ಬಿ ರೀಚಾರ್ಜಬಲ್ ಆ್ಯಂಡ್ ರೀಯೂಸ್ಡ್. ರೈಟ್, ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪೋರ್ಟೇಬಲ್ ಎಲೆಕ್ಟ್ರಾನಿಕ್ಸ್ ಡಿವೈಸ್. ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂದರೆ ನಿಮ್ಮ ಮೊಬೈಲ್ಗಳಲ್ಲಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಜೆಟ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಗ್ರೋಯಿಂಗ್ ಇನ್ ಪಾಪ್ಯುಲಾರಿಟಿ ಫಾರ್ ಮಿಲಿಟ್ರಿ ಆ್ಯಂಡ್ ಏರೋಸ್ಪೇಸ್ ಅಪ್ಲಿಕೇಶನ್. ಇವುಗಳನ್ನ ಮಿಲಿಟ್ರಿಯಲ್ಲಿ ಮತ್ತು ಏರೋಸ್ಪೇಸ್ ಅಪ್ಲಿಕೇಶನ್ಸ್ಗಳಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇದರೊಳಗಡೆ ಏನೇನು ಮಟೀರಿಯಲ್ ಇರುತ್ತೆ ಅಂತ ನೋಡೋದಾದರೆ, ಆ್ಯನೋಡಲ್ಲಿ ಪಾಸಿಟಿವ್ ಸೈಡಲ್ಲಿ ಕ್ಯಾಲೇಟೆಡ್ ಲಿಥಿಯಂ ಕಾಂಪೌಂಡ್ ಇರುತ್ತೆ. ಲಿಥಿಯಂ ಕಾಂಪೌಂಡ್ ಅಂತೇಳಿ ಒಂದು ಸಂಯುಕ್ತ ಇರುತ್ತೆ, ಲಿಥಿಯಂ ಸಂಯುಕ್ತ ಅಂತ ಕರಿತೀವಿ. ಮತ್ತು ಪಾಸಿಟಿವ್ ಸೈಡಲ್ಲಿ ಕ್ಯಾಥೋಡ್ ಆಗಿ ಇಲ್ಲಿ ಗ್ರಾಫೈಟ್ನ ಯೂಸ್ ಮಾಡ್ತೀವಿ. ಗ್ರಾಫೈಟ್ ಅಂತಕ್ಕಂಥ ಮಟೀರಿಯಲ್ನ ಪಾಸಿಟಿವಲ್ಲಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಎಲೆಕ್ಟ್ರೋಲೈಟ್ ಆಗಿ ಲಿಥಿಯಂ ಸಾಲ್ಟ್ LiPF6 ಈ ಆರ್ಗ್ಯಾನಿಕ್ ಸೊಲ್ಯೂಷನ್ನ ಯೂಸ್ ಮಾಡ್ತೀವಿ. ಇದಿಷ್ಟು ನಾವು ಸ್ವಲ್ಪ ನೆನ್ಪಿಟ್ಕೊಂಡಿರ್ರಿ. ಸೊ ಲಿಥಿಯಂ ಅಂತಕ್ಕಂಥ ಒಂದನ್ನ ಆನೋಡಾಗಿ ಯೂಸ್ ಮಾಡ್ತೀವಿ, ಗ್ರಾಫೈಟನ್ನು ಕ್ಯಾಥೋಡಾಗಿ ಯೂಸ್ ಮಾಡ್ತೀವಿ, ಲಿಥಿಯಂ ಸಾಲ್ಟನ್ನು ಎಲೆಕ್ಟ್ರೋಲೈಟಾಗಿ ಯೂಸ್ ಮಾಡ್ತೀವಿ ಅಂತೇಳಿ. ನೆಕ್ಸ್ಟ್ ಟೈಪ್ ಆಫ್ ಬ್ಯಾಟ್ರೀಸ್ನ ನೋಡೋದಾದರೆ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಅಂತ ಕರಿತೀವಿ. ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಅಂತ ಕರಿತೀವಿ. ಏನಿಂಗಂದರೆ ಇವುಗಳು ಸೀಲ್ಡ್, ನೋಡಿ ಹೆಸರೇ ಹೇಳುತ್ತೆ ಸೀಲ್ಡ್ ಆಗಿರ್ತವೆ ಅಂತ, ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಮೇಂಟೆನೆನ್ಸ್ ಫ್ರೀ ಅಂದರೆ ತುಂಬ ಮೇಂಟೆನೆನ್ಸ್ ಇರೋದಿಲ್ಲ ಅಂತ. ಎಕ್ಸಾಂಪಲ್ ಇಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಥವಾ ಲೆಡ್ ಆಸಿಡ್ ಬ್ಯಾಟ್ರಿಗಳಲ್ಲಿ ನಾವೇನು ಮಾಡಬೇಕು ಅಂತೇಳಿದರೆ ಪದೇ ಪದೇ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಅಂದರೆ ಈ ಡಿಸ್ಟಿಲ್ ವಾಟ್ರನ್ನ ಯೂಸ್ ಮಾಡೋದಿರಲಿ ಅಥವಾ ಅವುಗಳನ್ನು ಏನಾದ್ರೂ ರಿಪೇರಿ ಇರೋದಿರಲಿ, ಆ ಥರ ಮೇಂಟೆನೆನ್ಸ್ ಬರ್ತಾ ಇರುತ್ತೆ. ನಾವು ಪದೇ ಪದೇ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಆ ಡಿಸ್ಟಿಲ್ ವಾಟ್ರ್ ಅಂತ ಹಾಕ್ತಾ ಇರಬೇಕಾಗುತ್ತೆ. ಆದರೆ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಅಂತೇಳಿದರೆ ಈ ರೀತಿ ಯಾವುದೇ ಒಂದು ಮೇಂಟೆನೆನ್ಸ್ ಇರೋದಿಲ್ಲ, ಡಿಸ್ಟಿಲ್ಡ್ ವಾಟ್ರನ್ನ ನಾವು ಹಾಕಬೇಕಾಗಿಲ್ಲ ಅಂತ. ಸೊ SMF ಬ್ಯಾಟ್ರಿ ಇಸ್ ಎ ಟೈಪ್ ಆಫ್ ಲೆಡ್ ಆಸಿಡ್ ರೀಚಾರ್ಜಬಲ್ ಬ್ಯಾಟ್ರಿ. ಇದು ಕೂಡ ಒಂದು ಲೆಡ್ ಆಸಿಡ್ ರೀಚಾರ್ಜಬಲ್ ಬ್ಯಾಟ್ರಿ. ಕ್ಯಾನ್ ಬಿ ಮೌಂಟೆಡ್ ಆನ್ ಎನಿ ಓರಿಯೆಂಟೇಷನ್, ಯಾವ ರೀತಿ ಆದರೂ ನಾವು ಅದನ್ನು ಇಡ್ಬೋದು ಅಂತೇಳಿ. ಡು ನಾಟ್ ರಿಕ್ವೈರ್ ಮೇಂಟೆನೆನ್ಸ್ ಲೈಕ್ ಟೆಸ್ಟಿಂಗ್ ಆಫ್ ಎಲೆಕ್ಟ್ರೋಲೈಟ್ಸ್ ಫಾರ್ ಇಟ್ಸ್ ಸ್ಪೆಸಿಫಿಕ್ ಗ್ರಾವಿಟಿ, ಆ್ಯಡಿಂಗ್ ಆಫ್ ಡಿಸ್ಟಿಲ್ಡ್ ವಾಟರ್. ನೋಡಿ ನಾನು ಹೇಳ್ದಂಗೆ ಡಿಸ್ಟಿಲ್ಡ್ ವಾಟರ್ನ ಆ್ಯಡ್ ಮಾಡೋದು ಬೇಕಾಗಿಲ್ಲ, ಆದರೆ ಎಲೆಕ್ಟ್ರೋಲೈಟ್ಸ್ನ ಗ್ರಾವಿಟಿಯನ್ನು ಪದೇ ಪದೇ ನಾವು ಚೆಕ್ ಮಾಡಬೇಕಾಗಿಲ್ಲ ಅಂತ. ಡು ನಾಟ್ ರಿಕ್ವೈರ್ ಕ್ಲೀನಿಂಗ್ ಆಫ್ sulfation form at the terminals as the electrolyte is not in the form of solution and it is sealed. ನೋಡಿ ನಾವು ಮತ್ತೆ ಆ ಟರ್ಮಿನಲ್ಸ್ಗಳನ್ನು ಪದೇ ಪದೇ ಕ್ಲೀನ್ ಮಾಡಬೇಕಾಗಿ ಕೂಡ ಇಲ್ಲ ಅಂತ.
ಯಾಕೆ ಅಂತೇಳಿದರೆ ಇದರಲ್ಲಿ ಎಲೆಕ್ಟ್ರೋಲೈಟು ಸೊಲ್ಯೂಷನ್ ಫಾರ್ಮಲ್ಲಿ ಇರೋದಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂಥ ಪ್ರಿಸಿಪ್ಟೇಷನ್ ಆಗಿರೋದಿಲ್ಲ ಯಾವುದ್ರ ಮೇಲೆ, ಈ ಟರ್ಮಿನಲ್ಸ್ ಮೇಲೆ ಅಂತೇಳಿ. ಹಾಗಾಗಿ ಅದನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಇದು ತುಂಬ ಮೇಂಟೆನೆನ್ಸ್ ಫ್ರೀ ಅಂತೇಳಿ. ಹಾಗಾದರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಆಟೋಮೋಟಿವ್ ಇಂಡಸ್ಟ್ರಿ, ಆಟೋಮೊಬೈಲ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಎಮರ್ಜೆನ್ಸಿ ಲೈಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಸೋಲಾರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ, ವೈಯಿಂಗ್ ಮೆಷಿನಲ್ಲಿ ಯೂಸ್ ಮಾಡ್ತೀವಿ, UPS ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ, ಕೆಲವೊಂದು ಕಡೆ ನಾರ್ಮಲ್ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ ಯೂಸ್ ಮಾಡ್ತಾರೆ, ಕೆಲವೊಂದು ಕಡೆ ಸೀಲ್ಡ್ SMF ಬ್ಯಾಟ್ರೀಸ್ಗಳನ್ನು ಯೂಸ್ ಮಾಡ್ತಾರೆ. ಎಮರ್ಜೆನ್ಸಿ ಲೈಟ್ಸ್ ಆ್ಯಂಡ್ ಟೆಲಿಫೋನ್ ಎಕ್ಸ್ಚೇಂಜಸಲ್ಲಿ ಯೂಸ್ ಮಾಡ್ತಾರೆ. ಇನ್ ಆಲ್ ಪೋರ್ಟೇಬಲ್ ಮಿಲಿಟ್ರಿ ಇಕ್ವಿಪ್ಮೆಂಟ್ಸ್, ನಾವು ಮಿಲಿಟ್ರಿ ಇಕ್ವಿಪ್ಮೆಂಟ್ಸ್ಗಳು ಏನು ತಯಾರು ಮಾಡ್ತೀವಿ ಅಲ್ಲಿ ಈ ಮೇಂಟೆನೆನ್ಸ್ ಫ್ರೀ ಇರಲಿ ಅಂತೇಳ್ಬಿಟ್ಟು ಈ SMF ಬ್ಯಾಟ್ರೀಸ್ಗಳನ್ನು ಯೂಸ್ ಮಾಡ್ತೀವಿ ಅಂತೇಳಿ. ಯಾಕಂದರೆ ಅಡ್ವಾಂಟೇಜ್ ಏನು ಇದರಲ್ಲಿ, ನಾನು ಈಗಾಗಲೇ ಹೇಳಿರೋಂಗೆ ನೋ ನೀಡ್ ಟು ಆ್ಯಡ್ ಡಿಸ್ಟಿಲ್ಡ್ ವಾಟರ್. ನೆಕ್ಸ್ಟ್ ಸೈಕಲ್ ಲೈಫ್ ಆಫ್ ದ ಬ್ಯಾಟ್ರಿ ಈಸ್ ಎಕ್ಸಲೆಂಟ್, ತುಂಬ ದಿನ ಬಾಳಿಕೆ ಬರುತ್ತೆ. ಇಂಟರ್ನಲ್ ಲಾಸಸ್ ಆರ್ ಲೋ, ಅಂದರೆ ನಾವು ಚಾರ್ಜ್ ಮಾಡಿದ್ದು ತುಂಬ ಡಿಸ್ಚಾರ್ಜ್ ಆಗ್ತಾ ಇರಲ್ಲ, ಲಾಸ್ ಕಡಿಮೆ ಇರುತ್ತೆ. ಈಸಿ ಟು ಹ್ಯಾಂಡಲ್, ಸೇಫ್ ಆ್ಯಂಡ್ ಪೊಲ್ಯೂಷನ್ ಫ್ರೀ ಇರುತ್ತೆ, ಹ್ಯಾಂಡ್ಲ್ ಮಾಡೋದು ಸುಲಭ, ಸೇಫ್ ಆಗಿರುತ್ತೆ, ಪೊಲ್ಯೂಷನ್ ಇರೋದಿಲ್ಲ. ಫ್ರೀ ಫ್ರಮ್ ಕರೋಷನ್ ಆಫ್ ಟರ್ಮಿನಲ್ಸ್, ನಾನು ಆಗಲೇ ಹೇಳ್ದಂಗೆ ಆ ಟರ್ಮಿನಲ್ಸ್ಗಳು ಏನಾಗ್ತವೆ, ತುಕ್ಕಿಡಿಯೋದಿಲ್ಲ ಅಂತೇಳಿ. ಯಾವುದೇ ಸೊಲ್ಯೂಷನ್ ಅದ್ರ ಮೇಲೆ ಬಂದು ಕುತ್ಕೊಳ್ಳದೆ ಇರೋದ್ರಿಂದ, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗದೆ ಇರೋದ್ರಿಂದ ಸೊ ಕರೋಷನ್ ಆಗೋದಿಲ್ಲ ಅಂತೇಳಿ. ಬ್ಯಾಟ್ರಿ ಈಸ್ ಸಪ್ಲೈಡ್ ಇನ್ ಫುಲ್ಲಿ ಚಾರ್ಜ್ಡ್ ಕಂಡೀಷನ್ ಆ್ಯಂಡ್ ಕ್ಯಾನ್ ಬಿ ಪುಟ್ ಟು ಯೂಸ್ ಇಮ್ಮಿಡಿಯೇಟ್ಲಿ. ಆ ಬ್ಯಾಟ್ರಿನ ಇಮ್ಮಿಡಿಯೇಟಾಗಿ ನಾವು ಯೂಸ್ ಮಾಡ್ಬೋದು. ಇಟ್ ಗಿವ್ಸ್ ಹೈ ಪವರ್ ಪರ್ ಯೂನಿಟ್ ಆಫ್ ವೆಯ್ಟ್ ಆ್ಯಂಡ್ ವ್ಯಾಲ್ಯೂಮ್. ಬೇರೆ ಬ್ಯಾಟ್ರೀಸ್ಗಳಿಗೆ ಕಂಪೇರ್ ಮಾಡಿದರೆ ಇದರ ಒಂದು ಯೂನಿಟ್ಟಿಂದ ನಮಗೆ ಸಿಗ್ತಕ್ಕಂಥ ಪವರು ಜಾಸ್ತಿ ಇರುತ್ತೆ ಅಂತ. ಮೇಂಟೆನೆನ್ಸ್ ಫ್ರೀ ಆ್ಯಂಡ್ ಎಕನಾಮಿಕಲ್ ಆಗಿದೆ, ಹಾಗಾಗಿ ಈ SMF ಬ್ಯಾಟ್ರೀಸ್ಗಳನ್ನು ತುಂಬ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಫೋರ್ತ್ ಟೈಪ್ ಆಫ್ ಬ್ಯಾಟ್ರೀಸ್ ಮಾಡ್ಯುಲರ್ ಬ್ಯಾಟ್ರೀಸ್ ಅಂತ ಕರಿತೀವಿ. ಮಾಡ್ಯುಲರ್ ಬ್ಯಾಟ್ರೀಸ್ ಅಂದರೆ ಏನು ಅಂದರೆ, ಸಣ್ಣ ಸಣ್ಣ ಬ್ಯಾಟ್ರೀಸ್ಗಳನ್ನು ಮಾಡ್ಯುಲರ್ ಫಾರ್ಮಾಗಿ ಜೋಡಿಸಿ, ಮಾಡ್ಯುಲರ್ ಫಾರ್ಮ್ ಅಂತೇಳಿದರೆ ಇಂಡಿವಿಜುವಲ್ ಸೆಲ್ಸ್ಗಳನ್ನು ನಾವು ತೆಗಿಬೋದು ಅಥವಾ ಬೇರೆ ಸೆಲ್ಸ್ಗಳನ್ನು ಹಾಕ್ಬೋದು, ಅದನ್ನು ಮಾಡ್ಯುಲಾರಿಟಿ ಅಂತ ಕರೀತಾರೆ. ಓಕೆ, ಸೊ ಈ ರೀತಿಯಾಗಿ ಜೋಡಿಸಿ ಮಾಡಿರ್ತಕ್ಕಂಥ ಬ್ಯಾಟ್ರೀಸ್ಗಳಿಗೆ ಮಾಡ್ಯುಲರ್ ಬ್ಯಾಟ್ರಿ ಅಂತ ಕರಿತೀವಿ. ದ ಮಾಡ್ಯುಲರ್ ಬ್ಯಾಟ್ರೀಸ್ ಕನ್ಸಿಸ್ಟ್ಸ್ ಆಫ್ ಇಂಡಿವಿಜುವಲ್ ಬ್ಯಾಟ್ರಿ ಮಾಡ್ಯೂಲ್ಸ್ that can be combined or interconnected to create larger energy storage system. ನಮ್ಮ ಇಂಡಿವಿಜುವಲ್ ಬ್ಯಾಟ್ರೀಸ್ಗಳನ್ನು ಜೋಡಿಸಿ ಇಂಟರ್ಕನೆಕ್ಟ್ ಮಾಡಿ ನಾವೇನು ಮಾಡಿರ್ತೀವಿ, ಲಾರ್ಜರ್ ಸ್ಟೋರೇಜ್ ಸಿಸ್ಟಮನ್ನು ಮಾಡಿರ್ತೀವಿ. ದಿಸ್ ಮಾಡ್ಯುಲರ್ ಅಪ್ರೋಚ್ ಆಫರ್ಸ್ ಸೆವರಲ್ ಅಡ್ವಾಂಟೇಜಸ್ ಇನ್ಕ್ಲೂಡಿಂಗ್ ಸ್ಕೇಲೆಬಿಲಿಟಿ, ಏಸ್ ಆಫ್ ಮೇಂಟೆನೆನ್ಸ್ ಆ್ಯಂಡ್ ದ ಎಬಿಲಿಟಿ ಟು ಕಸ್ಟಮೈಸ್ ಬ್ಯಾಟ್ರಿ ಕೆಪಾಸಿಟಿ ಬೇಸ್ಡ್ ಆನ್ ಸ್ಪೆಸಿಫಿಕ್ ನೀಡ್ಸ್. ನೋಡಿ, ಇದ್ರ ಅಡ್ವಾಂಟೇಜ್ ಏನು ಅಂದರೆ, ನನಗೆ ಲೋ ಪವರ್ ಬೇಕು ಅಂತೇಳಿದರೆ ಕಡಿಮೆ ಸೆಲ್ಸ್ಗಳನ್ನು ಹಾಕ್ಕೋಬೋದು. ಅದನ್ನೇ ಜಾಸ್ತಿ ಪವರ್ ಬೇಕು ಅಂದರೆ ನಾನೇನೇ ಆ ಬ್ಯಾಟ್ರೀಸ್ಗಳಲ್ಲಿ ಇನ್ನೊಂದು ಸ್ವಲ್ಪ ಸೆಲ್ಸ್ಗಳನ್ನು ಆ್ಯಡ್ ಮಾಡಿ ಏನು ಮಾಡ್ಬೋದು, ಹೈ ಪವರ್ನ ಮಾಡ್ಬೋದು. ಇದಕ್ಕೆ ಸ್ಕೇಲೆಬಿಲಿಟಿ ಅಂತಲೂ ಕರಿತೀನಿ. ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ, ನನಗೆ ಬೇಕಾದ ಥರ ಕಸ್ಟಮೈಸ್ ಮಾಡ್ಕೋಬಹುದು. ಕಸ್ಟಮೈಸ್ ಅಂದರೆ ನನಗೆ ಬೇಕು ಅಂದರೆ ರಿಮೂವ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು ಅಂತೇಳಿ. ಸೊ ವೈಡ್ಲಿ ಯೂಸ್ಡ್ ಫಾರ್ ಡಿವೈಸಸ್ ದಟ್ ರಿಕ್ವೈರ್ ಹೈ ಕೆಪಾಸಿಟಿ ಆರ್ ಹೈ ವೋಲ್ಟೇಜ್ ಇನ್ ಆರ್ಡರ್ ಟು ಆಪ್ರೇಟ್. ಎಲ್ಲಿ ನಮಗೆ ಹೈ ಪವರ್ ಬೇಕಾಗಿರುತ್ತೆ, ಆಮೇಲೆ ಹೈ ಕೆಪಾಸಿಟಿ ಬೇಕಾಗಿರುತ್ತೆ, ಅಲ್ಲೆಲ್ಲ ಈ ರೀತಿಯಾದಂಥ ಮಾಡ್ಯುಲರ್ ಬ್ಯಾಟ್ರೀಸ್ಗಳನ್ನ ಯೂಸ್ ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ಸೆಲ್ ಕೆಟ್ಟೋಯ್ತು ಅಂತೇಳಿದರೆ ಅಥವಾ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡಿ ಅಲ್ಲಿಗೆ ಬೇರೆ ಸೆಲ್ಗಳನ್ನು ಹಾಕ್ತಾ ಹೋಗ್ಬೋದು ಅಂತ. ಇಡೀ ಸಿಸ್ಟಮ್ಮೇ ಏನು ಕೆಟ್ಟೋಗಲ್ಲ, ರೈಟ್? ಅದನ್ನು ಮಾಡ್ಯುಲರ್ ಬ್ಯಾಟ್ರೀಸ್ ಅಂತ ಕರಿತೀವಿ. ಹೀಗೆ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರೀಸ್ಗಳನ್ನ ನೋಡಿದ್ದೀವಿ. ಲೆಡ್ ಆ್ಯಸಿಡ್ ಬ್ಯಾಟ್ರಿ, ಲಿಥಿಯಂ ಅಯಾನ್ ಬ್ಯಾಟ್ರಿ, SMF ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಮತ್ತು ಮಾಡ್ಯುಲರ್ ಬ್ಯಾಟ್ರಿ ಅಂತ ನೋಡಿದ್ದೀವಿ, ರೈಟ್? ಸೊ ಹಾಗಾದರೆ ಈ ಬ್ಯಾಟ್ರೀಸ್ಗಳನ್ನು ಮೇಂಟೆನೆನ್ಸ್ ಮಾಡುವಾಗ ಏನೆಲ್ಲ ನಾವು ನೋಡಬೇಕಾಗತ್ತೆ? ಒಂದು ನಿಮ್ಮ ಕಾಲೇಜ್ಗಳಲ್ಲಿ ಬ್ಯಾಟ್ರೀಸ್ಗಳಿರ್ತವೆ, ನಿಮ್ಮ ಮನೆಗಳಲ್ಲಿ ಬ್ಯಾಟ್ರೀಸ್ಗಳನ್ನು ಯೂಸ್ ಮಾಡುವಾಗ ಏನೆಲ್ಲ ನಾವು ಮೇಂಟೆನೆನ್ಸ್ ಮಾಡಬೇಕಾಗತ್ತೆ ಅಂತ, ಇದು ಇಂಪಾರ್ಟೆಂಟ್ ನಮಗೆ. ದ ಸೆಲ್ ಶುಡ್ ನೆವರ್ ಬಿ ಡಿಸ್ಚಾರ್ಜ್ಡ್ ಬಿಯಾಂಡ್ 1.8 volts. ತುಂಬ ಫುಲ್ ಡಿಸ್ಚಾರ್ಜ್ ಆಗೋ ತನಕ ಬಿಡಬಾರ್ದು ಯಾವುದೇ ಬ್ಯಾಟ್ರೀಸ್ಗಳನ್ನು ಅಂತ. 1.8 voltsಗಿಂತ ಜಾಸ್ತಿ ಡಿಸ್ಚಾರ್ಜ್ ಆಗ್ಲಿಕ್ಕೆ ಬಿಡಬಾರ್ದು. ದ ಸೆಲ್ ಶುಡ್ ಬಿ ರೀಚಾರ್ಜ್ಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆಫ್ಟರ್ ಡಿಸ್ಚಾರ್ಜ್. ತುಂಬ ಡಿಸ್ಚಾರ್ಜ್ ಆಗಿ ನಾವು ತಿಂಗಳುಗಟ್ಟಲೆ ಅದನ್ನು ಚಾರ್ಜ್ ಮಾಡದೇ ಇದ್ದರೆ ಆ ಬ್ಯಾಟ್ರಿ ಲೈಫ್ ಹಾಳಾಗುತ್ತೆ. ನಾವು ಇಮ್ಮಿಡಿಯೇಟಾಗಿ ಅದನ್ನು ರೀಚಾರ್ಜ್ ಮಾಡಬೇಕು. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಸೆಲ್ ಶುಡ್ ಬಿ ಚೆಕ್ಡ್ ವಿತ್ ದ ಹೈಡ್ರೋಮೀಟರ್ ಬಿಫೋರ್ ಆ್ಯಂಡ್ ಆಫ್ಟರ್ ಚಾರ್ಜಿಂಗ್ ಆಫ್ ದ ಸೆಲ್. ಯಾವುದೇ ಸೆಲ್ನ ನಾನು ಚಾರ್ಜ್ ಮಾಡಿದ ಮೇಲೆ ಅಥವಾ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿದ ಮೇಲೆ ಹೈಡ್ರೋಮೀಟರ್ ಅಂತ ಒಂದು ಡಿವೈಸ್ ಬರುತ್ತೆ, ಅದನ್ನು ತಗೊಂಡು ಅದರ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಚೆಕ್ ಮಾಡ್ತಾ ಇರಬೇಕು ಅಂತೇಳಿ, ರೈಟ್? ಸೆಲ್ ಶುಡ್ ಬಿ ಚಾರ್ಜ್ಡ್ ಆ್ಯಂಡ್ ಡಿಸ್ಚಾರ್ಜ್ಡ್ ಆ್ಯಸ್ ಪರ್ ಸ್ಪೆಸಿಫಿಕೇಶನ್ ಆಫ್ ಮ್ಯಾನುಫ್ಯಾಕ್ಚರರ್.
ನೋಡಿ, ಬ್ಯಾಟ್ರಿಗಳನ್ನಾಗಲಿ ಮೊಬೈಲ್ಗಳನ್ನು ಅಥವಾ ನಿಮ್ಮ ಲ್ಯಾಪ್ಟಾಪ್ಗಳನ್ನು ತೊಗೊಂಡಾಗ ಅದರಲ್ಲಿ ಏನು ಬ್ಯಾಟ್ರಿ ಇರ್ತವೆ ಚಾರ್ಜ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರರು ಅದರ ಮೇಲೆ ಡಿಸ್ಪ್ಲೇ ಮಾಡಿರ್ತಾರೆ ಎಷ್ಟು ಚಾರ್ಜ್ ಮಾಡಬೇಕು, ಎಷ್ಟೊತ್ತು ಚಾರ್ಜ್ ಮಾಡಬೇಕು, ಡಿಸ್ಚಾರ್ಜ್ ಎಲ್ಲಿ ತನಕ ಆಗುತ್ತಿದು, ಎಷ್ಟೊತ್ತು ಡಿಸ್ಚಾರ್ಜ್ ಮಾಡಬೇಕು ಅಂತ ಹಾಕಿರ್ತಾರೆ. ಆ ಸ್ಪೆಸಿಫಿಕೇಷನ್ ನೋಡಿಕೊಂಡು ಚಾರ್ಜು ಮತ್ತು ಡಿಸ್ಚಾರ್ಜ್ ಮಾಡಬೇಕು. ತುಂಬ ಬ್ಯಾಟ್ರಿ ಡ್ರೈನ್ ಆಗೋ ತನಕನೂ ಬಿಡಬಾರ್ದು, ತುಂಬ ಜಾಸ್ತಿ ಚಾರ್ಜ್ ಕೂಡ ಮಾಡಬಾರ್ದು ಅಂತ. ಓನ್ಲಿ ಪ್ಯೂರ್ ಸಲ್ಫ್ಯೂರಿಕ್ ಆ್ಯಸಿಡ್ ಶುಡ್ ಬಿ ಆಡೆಡ್ ವೆನ್ ಎವರ್ ನೆಸಸರಿ. ಆ ಎಲೆಕ್ಟ್ರೋಲೈಟಾಗಿ ಏನು ಯೂಸ್ ಮಾಡ್ತೀವಿ ಅದು ಪ್ಯೂರ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕಬೇಕು. ತುಂಬ ಅಡಲ್ಟ್ರೇಷನ್ ಆಗಿದ್ದರೆ, ಅಂದರೆ ಅದರಲ್ಲಿ ಏನಾದರೂ ಇಂಪ್ಯೂರಿಟೀಸ್ಗಳಿದ್ದರೆ ಬ್ಯಾಟ್ರಿ ಅಷ್ಟು ಚೆನ್ನಾಗಿ ವರ್ಕ್ ಆಗಲ್ಲ ಅಂತ. ಲಾಸ್ ಆಫ್ ವಾಟರ್ ಡ್ಯೂ ಟು ಗ್ಯಾಸಿಂಗ್ ಶುಡ್ ಬಿ ಮೇಡ್ ಅಪ್ ವಿತ್ ಡಿಸ್ಟಿಲ್ಡ್ ವಾಟರ್ ಓನ್ಲಿ. ಪದೇ ಪದೇ ಅದಕ್ಕೆ ಅದರಲ್ಲಿ ಇರ್ತಕ್ಕಂಥ ವಾಟ್ರು ಲಾಸ್ ಆಗ್ತಾ ಇರುತ್ತೆ, ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಲಾಸ್ ಆಗ್ತಿರುತ್ತೆ. ಅದಕ್ಕೆ ನಾವು ಅವಾಗವಾಗ ಅದಕ್ಕೆ ಡಿಸ್ಟಿಲ್ಡ್ ವಾಟರ್ನ ಫಿಲ್ ಮಾಡ್ತಾ ಇರಬೇಕು. ಇದಿಷ್ಟು ಮೇಂಟೆನೆನ್ಸ್ನ ನಾವು ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಬ್ಯಾಟ್ರಿ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್, ಹಾಗಾದರೆ ನೀವು ಒಂದು ಬ್ಯಾಟ್ರಿಯನ್ನು ಕೊಂಡ್ಕೊಳ್ಬೇಕಾದ್ರೆ ಏನೆಲ್ಲ ಕ್ರೈಟೀರಿಯಾಗಳನ್ನು ನೋಡಿ ಕೊಂಡ್ಕೊಳ್ತೀರಾ ಅಂತ. ಸೊ ಒಂದು, ನಿಮಗೆ ರೀಚಾರ್ಜಬಲ್ ಬ್ಯಾಟ್ರಿ ಬೇಕಾ, ನಾನ್ ರೀಚಾರ್ಜಬಲ್ ಬ್ಯಾಟ್ರಿ ಬೇಕಾ ಅಂತ ಡಿಸೈಡ್ ಮಾಡಿ ಕೊಂಡ್ಕೊಳ್ಬೇಕು. ಅವೈಲೇಬಿಲಿಟಿ ಆಫ್ ದ ಸ್ಪೇಸ್, ನೀವು ಇಡೋವಂಥ ಜಾಗದಲ್ಲಿ ಸ್ಪೇಸ್ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾದಂಥ ಬ್ಯಾಟ್ರಿಗಳನ್ನು ಕೊಂಡ್ಕೊಳ್ಬೇಕು. ಆಮೇಲೆ ಆಪ್ರೇಟಿಂಗ್ ವೋಲ್ಟೇಜ್, ನಿಮಗೆ ಎಷ್ಟು ವೋಲ್ಟೇಜಿನ ಬ್ಯಾಟ್ರಿ ಬೇಕು, ಏನು ಮನೆಗೆ ಯೂಸ್ ಮಾಡ್ತಿದ್ದೀರೋ, ವೆಹಿಕಲ್ಗೆ ಯೂಸ್ ಮಾಡ್ತಿದ್ದೀರೋ, ಅಥವಾ ಯಾವುದಾದ್ರೂ ದೊಡ್ಡ ಮಷಿನರೀಸ್ಗಳಿಗೆ ಯೂಸ್ ಮಾಡ್ತಿದ್ದೀರೋ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾದಂಥ ವೋಲ್ಟೇಜ್ ಇರ್ತಕ್ಕಂಥ ಬ್ಯಾಟ್ರೀಸ್ ತೊಗೋಬೇಕು. ಆಪ್ರೇಟಿಂಗ್ ಟೆಂಪ್ರೇಚರ್, ಕೆಲವೊಂದು ಬ್ಯಾಟ್ರಿಗಳು ಕೆಲವೊಂದು ಟೆಂಪ್ರೇಚರಲ್ಲಿ ಸರಿಯಾಗಿ ವರ್ಕ್ ಆಗಲ್ಲ. ಸೊ ಹಾಗಾಗಿ ಅದರಲ್ಲಿರ್ತಕ್ಕಂಥ ಮಟೀರಿಯಲ್ಗಳು ಆ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಬೇರೆ ಥರ ರಿಯಾಕ್ಷನ್ ಆಗ್ತವೆ. ಹಾಗಾಗಿ ಆ ಟೆಂಪ್ರೇಚರ್ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಟ್ರೀಸ್ಗಳನ್ನು ತೊಗೋಬೇಕು. ಕೆಪಾಸಿಟಿ ಆಫ್ ದ ಬ್ಯಾಟ್ರಿ, ಪವರ್ ಆ್ಯಂಡ್ ಎನರ್ಜಿ, ಎಷ್ಟು ಕೆಪಾಸಿಟಿ ಬ್ಯಾಟ್ರಿ ಇದೆ, ನನಗೆ ಎಷ್ಟು ಬೇಕು, ಅದರ ಎನರ್ಜಿ ಎಷ್ಟು ಕನ್ಸೂಮ್ಷನ್ ಮಾಡ್ಕೊಳ್ತೀನಿ ಅಂತ ನೋಡಿ ತೊಗೊಳ್ಬೇಕು. ಆ್ಯಂಡ್ ಕಾಸ್ಟ್, ನನಗೆ ಫೀಸಿಬಲ್ ಕಾಸ್ಟಲ್ಲಿ ಇದೆನಾ ಇಲ್ವೋ. ಮತ್ತು ಬ್ಯಾಟ್ರಿ ಮೇಂಟೆನೆನ್ಸ್, ನನಗೆ ಮೇಂಟೆನೆನ್ಸ್ ಮಾಡೋಕ್ಕಾಗುತ್ತೋ ಅಥವಾ ಮಾಡೋಕ್ಕಾಗಲ್ವೋ ಅದನ್ನು ನೋಡ್ಕೊಂಡು ತೊಗೊಳ್ತೀನಿ. ರೇಟ್ ಆ್ಯಂಡ್ ಡೆಪ್ತ್ ಆಫ್ ಡಿಸ್ಚಾರ್ಜ್, ಎಷ್ಟೋ ತನಕ ಈ ಬ್ಯಾಟ್ರಿ ಲೈಫ್ ಬರುತ್ತೆ, ನಾನು ಒಂದು ಸಲ ಚಾರ್ಜ್ ಮಾಡಿದರೆ ಎಷ್ಟೋ ತನಕ ಯೂಸ್ ಮಾಡ್ಬೋದು, ಅದರ ಡಿಸ್ಚಾರ್ಜ್ ರೇಟ್ ಎಷ್ಟಿದೆ ಅದನ್ನೆಲ್ಲ ನೋಡಿ, ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ನೋಡಿ ನಾನು ಬ್ಯಾಟ್ರಿಯನ್ನು ಕೊಂಡ್ಕೊಳ್ಬೇಕು ಅಂತ. ಸೊ ಈ ಬ್ಯಾಟ್ರಿಯನ್ನು ಕೊಂಡ್ಕೊಳ್ಳುವಾಗ ಒಂದು ಯೂನಿಟ್ನ ಯೂಸ್ ಮಾಡ್ತೀವಿ, ಆಂಪೇರ್ ಅವರ್ ಅಂತ ಇದ್ರ ಕೆಪಾಸಿಟಿಯನ್ನು ಅಳೆಯೋದು. ನೀವೀಗ ಬ್ಯಾಟ್ರಿಯನ್ನು ಕೊಂಡ್ಕೊಳ್ಳೋಕೆ ಹೋದಾಗ 100 AH ಬ್ಯಾಟ್ರಿ ಅಂತಾರೆ, 150 AH ಬ್ಯಾಟ್ರಿ, 200 AH ಬ್ಯಾಟ್ರಿ ಅಂತ ಕರೀತಾರೆ. ಏನಂಗಂದರೆ AH ಸ್ಟ್ಯಾಂಡ್ಸ್ ಫಾರ್ ಆಂಪೇರ್ ಅವರ್ ಅಂತ. ಬ್ಯಾಟ್ರಿಗಳ ಕೆಪಾಸಿಟಿಯನ್ನು ನಾವು AH ಅಂತ ಸ್ಪೆಸಿಫೈ ಮಾಡ್ತೀವಿ. ಹಾಗಾದ್ರೆ ಏನಿದು AH? ಹಿಂಗಂದ್ರೆ ಅರ್ಥ ಏನು ಅಂದರೆ, ಇಟ್ ಪ್ರೊವೈಡ್ಸ್ ಎ ಮೆಜರ್ಮೆಂಟ್ ಆಫ್ ಬ್ಯಾಟ್ರಿ ಕೆಪಾಸಿಟಿ. In other words, it is an indication of how much energy can be stored by the battery. 100 AH 150 AH ಅನ್ನೋದು ಎಷ್ಟು ಚಾರ್ಜ್ ಅಥವಾ ಎನರ್ಜಿಯನ್ನು ಸ್ಟೋರ್ ಮಾಡುತ್ತೆ ಬ್ಯಾಟ್ರಿ ಅನ್ನೋದನ್ನು ಹೇಳುತ್ತೆ. ಟಿಪಿಕಲಿ ಇಟ್ ಈಸ್ ದ ಕರೆಂಟ್ ಮಲ್ಟಿಪ್ಲೈಡ್ ಬೈ ದ ಟೈಮ್ ಇನ್ ಅವರ್ಸ್. ಕರೆಂಟು ಮತ್ತು ಹವರ್ನ ಮಲ್ಟಿಪ್ಲೈ ಮಾಡಿದ್ದೀವಿ ನೋಡಿ. ಆಂಪೇರ್ ಅಂತೇಳಿದರೆ ಕರೆಂಟು, ಹವರ್ ಅಂತೇಳಿದರೆ ಟೈಮ್. ಇದ್ರ ಮಲ್ಟಿಪ್ಲಿಕೇಶನನ್ನು ಏನಂತ ಕರಿತೀನಿ ನಾನು, AH ಅಂತ ಕರಿತೀನಿ. ಹಾಗಾದರೆ ಬನ್ನಿ ನೋಡೋಣ, 1 AH ಬ್ಯಾಟ್ರಿ ಅಂದರೆ ಏನದರ ಅರ್ಥ. 1 ಆಂಪೇರ್ ಆಫ್ ಕರೆಂಟನ್ನು 1 ಅವರ್ ಸ್ಟೋರ್ ಮಾಡೋಕ್ಕಾದರೆ ಅದನ್ನೇನಂತ ಕರಿತೀನಿ, 1 AH ಬ್ಯಾಟ್ರಿ ಅಂತ ಕರಿತೀನಿ. ಅದು ಅದರ ಕೆಪಾಸಿಟಿ. ಅದೇ ರೀತಿ 5 ಆಂಪೇರ್ಸ್ ಕರೆಂಟನ್ನು 20 ಅವರ್ಸ್ ಸ್ಟೋರ್ ಮಾಡುತ್ತೆ ಇದು ಅಂತಾದರೆ ಅದನ್ನೇನಂತ ಕರಿತೀನಿ ನಾನು, 100 AH. ಯಾಕಂದರೆ 5 × 20, 5 ಅಂದರೆ ಕರೆಂಟು, 20 ಅಂದರೆ ಟೈಮು ಅವರ್ಸಲ್ಲಿ. ಸೊ 5 × 20 100 AH ಬ್ಯಾಟ್ರಿ ಅಂತ ಕರಿತೀನಿ. ಸೊ ಆಂಪೇರ್ ಅವರ್ ರೇಟಿಂಗ್ ವೇರಿ ವಿತ್ ಟೆಂಪ್ರೇಚರ್ ಆ್ಯಂಡ್ ರೇಟ್ ಆಫ್ ಡಿಸ್ಚಾರ್ಜ್. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆದರೆ ಬಟ್ AH ಅಂತ ಹೇಳಿದಾಗ ನಿಮಗೆ ಒಂದು ಅರ್ಥ ಬರಲಿ, A ಮೀನ್ಸ್ ಆಂಪೇರ್ ಆ್ಯಂಡ್ H ಮೀನ್ಸ್ ಅವರ್ಸ್. ಇಟ್ ಈಸ್ ದ ಕೆಪಾಸಿಟಿ ಆಫ್ ದ ಬ್ಯಾಟ್ರಿ ಅಂತ. ಎಷ್ಟು ಕರೆಂಟನ್ನು ಎಷ್ಟು ಅವರು ಹಿಡಿದಿಟ್ಕೊಳ್ಳುತ್ತೆ ಅನ್ನೋದ್ರನ್ನ ಆಂಪೇರ್ ಅವರ್ ಅಂತ ಕರಿತೀವಿ ಅಂತ. ಇದ್ರದ್ದು ಫಾರ್ಮುಲಾ ಇದೆ, ಬ್ಯಾಟ್ರಿಗಳನ್ನು AH ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ. ಏನದು? ಟೋಟಲ್ ಲೋಡ್ ಇನ್ ವ್ಯಾಟ್ಸ್. ನನಗೆ ಎಷ್ಟು ಲೋಡನ್ನು ಹಾಕ್ತಾ ಇದ್ದೀನಿ, ಆ ಬ್ಯಾಟ್ರಿಯಿಂದ ಪವರ್ ಕನ್ಸಂಪ್ಷನ್ ಎಷ್ಟು ಮಾಡ್ತಾ ಇದ್ದೀನಿ, ಡಿವೈಡೆಡ್ ಬೈ ಟೋಟಲ್ ವೋಲ್ಟೇಜ್ ಆಫ್ ದ ಬ್ಯಾಟ್ರಿ, ಅದರಲ್ಲಿ ವೋಲ್ಟೇಜ್ ಎಷ್ಟಿದೆ, ಇಂಟು ಬ್ಯಾಕಪ್ ಅವರ್ಸ್ ರಿಕ್ವೈರ್ಡ್.
ಬ್ಯಾಕಪ್ ಅವರ್ಸ್ ರಿಕ್ವೈರ್ಡ್ ಅಂತ. ಇದು ಫಾರ್ಮುಲಾ. ಒಂದು ಪ್ರಾಬ್ಲಮ್ ಇದೆ, ಇದನ್ನು ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ನೋಡಿ. ಇಫ್ 400 ವ್ಯಾಟ್ಸ್ ಲೋಡ್ ಈಸ್ ರನ್ನಿಂಗ್ ಆನ್ ಅ 12 ವೋಲ್ಟ್ ಬ್ಯಾಟ್ರಿ, ಒಂದು 12 ವೋಲ್ಟ್ ಬ್ಯಾಟ್ರಿನಲ್ಲಿ 400 ವೋಲ್ಟ್ಸ್ ಪವರ್ನ ನಾನು ಕನ್ಸಂಪ್ಷನ್ ಮಾಡ್ತಿದ್ದೀನಿ ಅಂತ ಆದರೆ 3 ಅವರ್ಸ್ ನಿನಗೆ ಬ್ಯಾಕಪ್ ಬೇಕು ಅಂತ ಆದರೆ ನೋಡಿ, ಕರೆಂಟ್ ಹೋಗ್ಬಿಟ್ಟಿದೆ, 3 ಅವರ್ ಬ್ಯಾಕಪ್ ಬೇಕು. ಬ್ಯಾಟ್ರಿ ವೋಲ್ಟೇಜ್ 12 ವೋಲ್ಟ್ಸ್ ಇದೆ, ಬಟ್ ನೀನು ಕನ್ಸಂಪ್ಷನ್ ಮಾಡ್ತಿರೋದು 400 ವ್ಯಾಟ್ಸ್. ನೀನು ಒಂದು ಎಷ್ಟೋ ಕಂಪ್ಯೂಟರ್ಸ್ಗಳನ್ನು ಕನೆಕ್ಟ್ ಮಾಡಿಬಿಟ್ಟಿದೆಯಾ, 400 ವ್ಯಾಟ್ಸ್ ಕನ್ಸಂಪ್ಷನ್ ಮಾಡ್ತಿದೆಯಾ. ಹಾಗಾದರೆ ಎಷ್ಟು AH ಬ್ಯಾಟ್ರಿಯನ್ನು ಹಾಕ್ಬೇಕು ನಾನು ಅಲ್ಲಿಗೆ 3 ಅವರ್ ಬ್ಯಾಕಪ್ ಬರಬೇಕು ಅಂದರೆ? ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ದ ಟೋಟಲ್ ಲೋಡ್ಸ್ 400 ವ್ಯಾಟ್ಸ್ ಡಿವೈಡೆಡ್ ಬೈ 12 ವೋಲ್ಟ್ಸ್ ಇಂಟು 3 ಅವರ್ಸ್, ದಟ್ ಈಸ್ 100 AH ಅಂತ. ಅವಾಗ ನೀನು ಹಾಕಬೇಕಾಗಿರೋ ಬ್ಯಾಟ್ರಿ ಯಾವುದು? 100 AH ಬ್ಯಾಟ್ರಿಯನ್ನು ಹಾಕಬೇಕು ಅಂತ. ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವೇನಾದರೂ ಬ್ಯಾಟ್ರಿಯನ್ನು ತೊಗೊಳ್ಬೇಕು ಅಂತ ಆದರೆ, ನಮ್ಮ ಮನೆಯಾಗಿರ್ಬೋದು ಅಥವಾ ಲ್ಯಾಬ್ಗಳಿಗಿರ್ಬೋದು ತೊಗೊಳ್ಬೇಕಾದ್ರೆ ಎಷ್ಟು ವೋಲ್ಟ್ ಬ್ಯಾಟ್ರೀಸ್ಗಳಿದ್ದಾವೆ, ನನಗೆ ಒಂದೊಂದು ಸಿಸ್ಟಮು ಎಷ್ಟು ಪವರ್ ಕನ್ಸ್ಯೂಮ್ಷನ್ ಮಾಡುತ್ತೆ, ನನಗೆ ಎಷ್ಟು ಅವರ್ ಬ್ಯಾಕಪ್ ಬೇಕು ಅಂತ ನೋಡಿಕೊಂಡು ಈ ರೀತಿಯಾದಂಥ ಕ್ಯಾಲ್ಕುಲೇಷನ್ ಮಾಡಿ ನಾವು ಏನು ಮಾಡ್ತೀವಿ, ಬ್ಯಾಟ್ರೀಸ್ಗಳನ್ನು ಹಾಕ್ತೀವಿ. 100 AH ಬ್ಯಾಟ್ರಿ, 200 AH ಬ್ಯಾಟ್ರಿ ಅಂತ ಹಾಕ್ತೀವಿ ಅಂತ. ನೆಕ್ಸ್ಟ್, ಅಪ್ಲಿಕೇಶನ್ ಆಫ್ ಬ್ಯಾಟ್ರೀಸ್ ಅಂತ ಕರಿತೀವಿ. ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ ಬ್ಯಾಟ್ರೀಸ್ಗಳನ್ನು ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಆಟೋಮೊಬೈಲ್ಸಲ್ಲಿ ಲೈಟಿಂಗಿಗೆ ಮತ್ತು ಸ್ಟಾರ್ಟಿಂಗಿಗೆ ಯೂಸ್ ಮಾಡ್ತಾರೆ. ವೆಹಿಕಲ್ ಸ್ಟಾರ್ಟ್ ಆಗಬೇಕು ಅಂದರೆ ಮತ್ತು ಹೆಡ್ಲೈಟ್ಸ್ಗಳೆಲ್ಲ ಆನ್ ಆಗಬೇಕು ಅಂತೇಳಿದರೆ ಅಲ್ಲಿ ಬ್ಯಾಟ್ರೀಸ್ ಬೇಕು. ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ಪವರ್ ಸೋರ್ಸಾಗಿ ಯೂಸ್ ಮಾಡ್ತೀವಿ. ಕರೆಂಟ್ ಹೋದಾಗ ನಿಮ್ಮ ಟೆಲಿಫೋನ್ ಎಕ್ಸ್ಚೇಂಜ್ ರನ್ ಆಗುತ್ತೆ ಅಂದರೆ ಅಲ್ಲಿ ಕೂಡ ಬ್ಯಾಟ್ರೀಸು. ಟ್ರೈನ್ಸ್ ಫಾರ್ ಲೈಟ್ನಿಂಗ್ ಆ್ಯಂಡ್ ಫ್ಯಾನ್ಸ್, ಲೈಟು ಮತ್ತು ಫ್ಯಾನ್ಸ್ಗಳನ್ನು ಯೂಸ್ ಮಾಡೋಕ್ಕೆ ಟ್ರೈನ್ಸ್ಗಳಲ್ಲಿ, ಮೈನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಗಣಿಗಾರಿಕೆಯಲ್ಲಿ. ಬ್ರಾಡ್ಕಾಸ್ಟಿಂಗ್ ಸ್ಟೇಷನಲ್ಲಿ ಪವರ್ ಸಪ್ಲೈಗೆ ಯೂಸ್ ಮಾಡ್ತಾರೆ. ಡೀಸೆಲ್ ಜನ್ರೇಟಿಂಗ್ ಸ್ಟೇಷನ್ಸ್ಗಳಲ್ಲಿ ಸ್ಟಾರ್ಟಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ವೈರ್ಲೆಸ್ ಸೆಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ವೈರ್ಲೆಸ್ ಡಿವೈಸಸ್ಗಳಲ್ಲೆಲ್ಲ ನಾವು ಈ ಬ್ಯಾಟ್ರೀಸ್ಗಳನ್ನು ಯೂಸ್ ಮಾಡ್ತೀವಿ. ತುಂಬ ಕಡೆ ಯೂಸ್ ಮಾಡ್ತೀವಿ. ಮನೆಗಳಲ್ಲಿರ್ಬೋದು, ನಮ್ಮ ಲ್ಯಾಬ್ಸ್ಗಳಲ್ಲಿರ್ಬೋದು, ಇಂಡಸ್ಟ್ರಿಗಳಲ್ಲಿರ್ಬೋದು, ಇಲ್ಲೆಲ್ಲ ಬ್ಯಾಟ್ರೀಸ್ಗಳನ್ನು ಯೂಸ್ ಮಾಡ್ತೀವಿ ಅಂತೇಳಿ ನೋಡಿ. ಹಾಗಾಗಿ ಯಾವ್ಯಾವ ಟೈಪ್ಸ್ ಆಫ್ ಬ್ಯಾಟ್ರಿ ಇದ್ದಾವೆ, ಆ ಬ್ಯಾಟ್ರಿಗಳ ಕೆಪಾಸಿಟಿನ ಹೆಂಗೆ ಕಂಡುಹಿಡಿತೀವಿ, ಮತ್ತು ಯಾವ್ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂತಕ್ಕಂಥ ಎಲ್ಲ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, UPSಗಳ ಬಗ್ಗೆ ನೋಡೋಣ. ಅನ್ಇಂಟರಪ್ಟೆಬಲ್ ಪವರ್ ಸಪ್ಲೈ ಅಂತ ಕರಿತೀವಿ. UPS ಅಂದ್ರೇನು? ಅನ್ಇಂಟರಪ್ಟೆಬಲ್ ಪವರ್ ಸಪ್ಲೈ. ಮನೆಗಳಲ್ಲೆಲ್ಲ UPS ಹಾಕ್ಸಿದ್ದೀರಾ ಅಂತ ಕೇಳ್ತಿರ್ತಾರೆ. ನಮ್ಮ ಕಾಲೇಜ್ಗಳಲ್ಲೆಲ್ಲ ಲ್ಯಾಬ್ಗಳು ರನ್ ಆಗಬೇಕಾದ್ರೆ UPS ಇದ್ದರೆ ನಿಮಗೆ ಅನ್ಇಂಟ್ರಪ್ಟೆಡ್ ಆಗಿ ಲ್ಯಾಬ್ ರನ್ ಆಗುತ್ತೆ. ಕರೆಂಟ್ ಹೋದಾಗಲೂ ಕೂಡ ಪವರ್ಗೆ ಇಂಟ್ರಪ್ಷನ್ ಬರೋದಿಲ್ಲ ಅಂತ. ಸೊ ಅದನ್ನು UPS ಅಂತ ಕರಿತೀವಿ. ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. UPS ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಪ್ರೊವೈಡ್ಸ್ ಎಮರ್ಜೆನ್ಸಿ ಪವರ್ to a load when the input power fails or drops to an unacceptable voltage level. ಯಾವಾಗ ನಿಮಗೆ ನಿಮ್ಮ AC ಕರೆಂಟು ಫೇಲ್ ಆಗುತ್ತೆ, ಪವರ್ ಹೋಗುತ್ತೆ, ಅಥವಾ ವೋಲ್ಟೇಜ್ ನಮಗೆ ಬೇಕಾಗಿರೋದಕ್ಕಿಂತ ಕಡಿಮೆ ಆಗುತ್ತೆ, ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಪವರನ್ನು ಕೊಡಲಿಕ್ಕೆ ಅಂತ ಬಳಸ್ತಕ್ಕಂಥ ಡಿವೈಸಿಗೆ UPS ಅಂತ ಕರಿತೀವಿ. ಕರೆಂಟ್ ಹೋದಾಗ ನಮಗೆ ಕರೆಂಟ್ ಬೇಕಪ್ಪ, ಅದಕ್ಕೆ ನಾನು UPS ಅನ್ನು ಬಳಸ್ತೀನಿ ಅಂತ. ಹೆಂಗೆ ವರ್ಕ್ ಆಗುತ್ತಿದ್ದು ಅಂತ ಒಂಚೂರು ಈ ಬ್ಲಾಕ್ ಡಯಾಗ್ರಾಮ್ನ ನೋಡಿ. ಇಲ್ಲಿ ನಿಮ್ಮದು ಕಂಪ್ಯೂಟರ್ ಅಥವಾ ಒಂದು ಕರೆಂಟ್ ಇದೆ ಅಂತ. ಲೋಡ್ ಅಂದರೆ ಯಾವುದೋ ಒಂದು ಪವರ್ನ ಕನ್ಸಂಪ್ಷನ್ ಮಾಡ್ಕೊಳ್ತಕ್ಕಂಥ ಒಂದು ಡಿವೈಸ್. ಮೇ ಬಿ ಬಲ್ಬ್ ಇರ್ಬೋದು, ಅಥವಾ ನಿಮ್ಮದು ಕಂಪ್ಯೂಟರ್ ಇರ್ಬೋದು, ಅಥವಾ ನಿಮ್ಮ ಪ್ರೊಜೆಕ್ಟರ್ ಇರ್ಬೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಯೂಶ್ವಲಿ AC ಮೇನ್ಸಿಂದ ಕರೆಂಟ್ ಬರ್ತಾ ಇರುತ್ತೆ. ACಯಿಂದ ಅಂದರೆ ನಿಮ್ಮದು ನಾರ್ಮಲ್ KEBಯಿಂದ ಕೊಟ್ಟಿರ್ತಾರಲ್ಲ, ಆ ಕರೆಂಟು AC ಮೇನ್ಸಿಂದ ಬರ್ತಾ ಇರುತ್ತೆ. ಅದಿದ್ದು ಕರೆಂಟ್ ಇದ್ದಾಗ ಅದ್ರ ಮೂಲಕ ಈ ಲೋಡು ವರ್ಕ್ ಆಗ್ತಾ ಇರುತ್ತೆ. ಆದರೆ ಅದೇ ಟೈಮಲ್ಲಿ ಈ ಬ್ಯಾಟ್ರಿ ಕೂಡ ಏನಾಗ್ತಾ ಇರುತ್ತೆ, ಚಾರ್ಜ್ ಆಗ್ತಾ ಇರುತ್ತೆ. ಅಂದರೆ ನಮ್ಮ UPS ಅಲ್ಲಿ ಇರ್ತಕ್ಕಂಥ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ಯಾವಾಗ ಈ ಕರೆಂಟ್ ಹೋಗುತ್ತೆ, ಇಲ್ಲೊಂದು ಸ್ವಿಚ್ ಇರುತ್ತೆ, ಸ್ವಿಚ್ ಏನಾಗ್ಬಿಡುತ್ತೆ, ಬ್ಯಾಟ್ರಿಗೆ ಬರುತ್ತೆ, ಬ್ಯಾಟ್ರಿಗೆ ಶಿಫ್ಟ್ ಆಗುತ್ತೆ. ಆವಾಗ ಈ ಬ್ಯಾಟ್ರಿಯಲ್ಲಿರ್ತಕ್ಕಂಥ ಚಾರ್ಜು ಈ ಇನ್ವರ್ಟರ್ ಮೂಲಕ ಏನಾಗುತ್ತೆ ಅಂತೇಳಿದರೆ ನನಗೆ ಲೋಡಿಗೆ ಪವರನ್ನು ಕೊಡೋಕ್ಕೆ ಶುರು ಮಾಡುತ್ತೆ ಅಂತ. ಅಂದರೆ ಕರೆಂಟ್ ಇದ್ದಾಗ ಕರೆಂಟ್ ಮೂಲಕ AC ಮೇನ್ಸ್ ಮೂಲಕ ಲೋಡಿಗೆ ಪವರ್ ಸಪ್ಲೈ ಬರ್ತಿರುತ್ತೆ. ಯಾವಾಗ ಕರೆಂಟ್ ಹೋಗುತ್ತೆ, ಈ ಬ್ಯಾಟ್ರಿ ಚಾರ್ಜ್ ಆಗಿರುತ್ತಲ್ಲ, ಇದು ಇನ್ವರ್ಟರ್ ಮೂಲಕ ಏನಾಗುತ್ತೆ, ನನಗೆ ಅದು ಪವರನ್ನು ಕೊಡೋಕ್ಕೆ ಶುರು ಮಾಡುತ್ತೆ. ಈ ರೀತಿಯಾಗಿ ಅನ್ಇಂಟ್ರಪ್ಟಬಲ್ ಆಗಿ ಪವರ್ ಸಪ್ಲೈಯನ್ನು ಕೊಡ್ತಾ ಇರುತ್ತೆ ಅಂತ. ಈ ಸ್ವಿಚ್ ಆಗಿಬಿಡುತ್ತೆ. ಕರೆಂಟ್ ಹೋದ ತಕ್ಷಣ ಬ್ಯಾಟ್ರಿಗೆ ಸ್ವಿಚ್ ಆಗುತ್ತೆ. ಕರೆಂಟ್ ಬಂದಾಗ
ಏನಾಗುತ್ತೆ, ಎ ಸಿಗೆ ಸ್ವಿಚ್ ಆಗುತ್ತೆ, ರೈಟ್. ಸೊ ಇದು ಯು ಪಿ ಎಸ್ನ ವರ್ಕಿಂಗ್ ಪ್ರೊಸೀಜರ್ ಅಂತ. ಎಷ್ಟು ಟೈಪ್ಸ್ ಆಫ್ ಪವರ್ ಸೋರ್ಸಸ್ ಇದ್ದಾವೆ ಅಂದರೆ, ಪ್ರೈಮರಿ ಪವರ್ ಸೋರ್ಸಸ್ ಆ್ಯಸ್ ಎ ಸಿ ಮೇನ್ಸ್. ಯೂಶ್ವಲಿ ಮನೆಗಳಿಗೆಲ್ಲ ನಾವು ಎ ಸಿ ಮೇನ್ಸನ್ನು ಪ್ರೈಮರಿಯಾಗಿ ಯೂಸ್ ಮಾಡ್ತಿರ್ತೀವಿ. ಸೆಕೆಂಡರಿ ಪವರ್ ಸೋರ್ಸ್ ಆಗಿ ಈ ಬ್ಯಾಂಕ್ ಆಫ್ ಬ್ಯಾಟ್ರೀಸ್ ಅಂದರೆ ಗ್ರೂಪ್ ಆಫ್ ಬ್ಯಾಟ್ರೀಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಅಂತೇಳಿ. ಇದರ ಆಧಾರದ ಮೇಲೆ ಯಾವುದು ಪ್ರೈಮರಿ ಯಾವುದು ಸೆಕೆಂಡರಿ ಅನ್ನೋದ್ರ ಆಧಾರದ ಮೇಲೆ 2 ಟೈಪ್ ಆಫ್ ಯು ಪಿ ಎಸ್ ಇದ್ದಾವೆ. ಒಂದು ಆನ್ಲೈನ್ ಯು ಪಿ ಎಸ್, ಇನ್ನೊಂದು ಆಫ್ಲೈನ್ ಯು ಪಿ ಎಸ್ ಅಂತ. ಏನಂಗಂದ್ರೆ ಆನ್ಲೈನ್ ಯು ಪಿ ಎಸ್ ಅಂದ್ರೇನು, ಆಫ್ಲೈನ್ ಯು ಪಿ ಎಸ್ ಅಂದ್ರೇನು ಅಂತ ನೋಡೋಣ. ನೋಡಿ, ಆನ್ಲೈನ್ ಯು ಪಿ ಎಸ್ ಅಂದರೆ ಬ್ಯಾಟ್ರೀಸ್ ಆರ್ ಯೂಸ್ಡ್ ಆ್ಯಸ್ ಪ್ರೈಮರಿ ಪವರ್ ಸೋರ್ಸ್ ಆ್ಯಂಡ್ ಎ ಸಿ ಈಸ್ ಯೂಸ್ಡ್ ಆ್ಯಸ್ ಸೆಕೆಂಡರಿ ಸೋರ್ಸ್. ಮನೆಗಳಲ್ಲಿ ಎ ಸಿನೂ ಇರುತ್ತೆ, ಮತ್ತು ಎ ಸಿ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್, ಮತ್ತು ಬ್ಯಾಟ್ರಿನೂ ಇರುತ್ತೆ, ಯು ಪಿ ಎಸ್ ಇರುತ್ತೆ. ಅದರಲ್ಲಿ ಯು ಪಿ ಎಸ್ನೇ ನಾನು ಪ್ರೈಮರಿ ಸೋರ್ಸಾಗಿ ಯೂಸ್ ಮಾಡ್ತಾ ಇದ್ದು, ಎ ಸಿಯನ್ನು ಸೆಕೆಂಡರಿ ಸೋರ್ಸಾಗಿ ಯೂಸ್ ಮಾಡಿದರೆ ಅದನ್ನು ಆನ್ಲೈನ್ ಯು ಪಿ ಎಸ್ ಅಂತ ಕರಿತೀನಿ. ನೋಡಿ, ಇಲ್ಲಿ ನಿಮಗೆ ಎ ಸಿ ಸಪ್ಲೈ, ಇದು ಎ ಸಿ ಸಪ್ಲೈ ಬರ್ತಾ ಇರುತ್ತೆ, ಅದನ್ನು ಕನೆಕ್ಟ್ ಮಾಡಿಲ್ಲ ಲೋಡಿಗೆ, ಅದು ಸೆಕೆಂಡರಿ ಸೋರ್ಸ್. ಆದರೆ ಆ ಎ ಸಿಯಿಂದ ಏನಾಗ್ತಾ ಇರುತ್ತೆ ಅಂತೇಳಿದ್ರೆ ಇಲ್ಲೊಂದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ಎ ಸಿ ಕರೆಂಟು ಡಿ ಸಿ ಕರೆಂಟಾಗಿ ಸ್ಟೋರ್ ಆಗಿರುತ್ತೆ ಇದರಲ್ಲಿ ಬ್ಯಾಟ್ರಿ ಒಳಗಡೆ. ಯಾವಾಗ ನಿಮಗೆ ಸಪ್ಲೈ ಕೊಡಬೇಕು, ಈ ಇನ್ವರ್ಟರ್ ಅಂತ ಇರುತ್ತೆ, ಅದು ಡಿ ಸಿ ಕರೆಂಟನ್ನು ಎ ಸಿ ಕನ್ವರ್ಟ್ ಮಾಡಿ, ಇನ್ವರ್ಟರ್ ಏನು ಮಾಡುತ್ತೆ, ಡಿ ಸಿ ಕರೆಂಟನ್ನು ನಮ್ಮ ಬ್ಯಾಟ್ರಿಗಳಲ್ಲಿ ಡಿ ಸಿ ಕರೆಂಟ್ ಸ್ಟೋರ್ ಆಗಿರುತ್ತೆ, ಅದನ್ನು ಮತ್ತೆ ಎ ಸಿ ಕನ್ವರ್ಟ್ ಮಾಡಿ ನಮಗೆ ಲೋಡ್ ಕೊಡ್ತಾ ಇರುತ್ತೆ, ಲೋಡಿಗೆ ಪವರ್ನ ಕೊಡ್ತಾ ಇರುತ್ತೆ. ಇದೇ ಪ್ರೈಮರಿ ಸೋರ್ಸ್. ಯಾವುದು, ಬ್ಯಾಟ್ರಿಯನ್ನು ಪ್ರೈಮರಿ ಸೋರ್ಸಾಗಿ ಯೂಸ್ ಮಾಡಿದರೆ ಅದನ್ನು ಆನ್ಲೈನ್ ಯು ಪಿ ಎಸ್ ಅಂತ ಕರಿತೀವಿ. ಬ್ಯಾಟ್ರಿ ಪ್ರೈಮರಿ ಸೋರ್ಸು, ಎ ಸಿ ಸೆಕೆಂಡರಿ ಸೋರ್ಸ್, ಅದು ಆನ್ಲೈನ್ ಯು ಪಿ ಎಸ್. ಆಫ್ಲೈನ್ ಯು ಪಿ ಎಸ್ ಅಂದ್ರೇನು, ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಎ ಸಿ ಪವರ್ ಸಪ್ಲೈ ಏನು ಬರುತ್ತೆ ಅದನ್ನೇ ಲೋಡಿಗೆ ಕೊಟ್ಟಿರ್ತೀನಿ ನಾನು ಪ್ರೈಮರಿಯಾಗಿ. ಎ ಸಿ ಮೇನ್ಸ್ ಏನಿರುತ್ತೆ ಅದನ್ನು ಪ್ರೈಮರಿ ಸೋರ್ಸಾಗಿ ಯೂಸ್ ಮಾಡ್ತಾ ಇರ್ತೀನಿ. ಬಟ್ ಈ ಬ್ಯಾಟ್ರಿಯಲ್ಲಿರ್ತಕ್ಕಂಥ ಡಿ ಸಿ ಕರೆಂಟನ್ನು ಇನ್ವರ್ಟರ್ ಮೂಲಕ ಎ ಸಿ ಕನ್ವರ್ಟ್ ಮಾಡಿ ಅದನ್ನು ಸೆಕೆಂಡರಿ ಸೋರ್ಸಾಗಿ ಯೂಸ್ ಮಾಡ್ತೀನಿ. ಅಂದರೆ ಕರೆಂಟ್ ಹೋದಾಗ ಮಾತ್ರ ಬ್ಯಾಟ್ರಿಗೆ ಕನೆಕ್ಟ್ ಆಗಬೇಕದು, ಯು ಪಿ ಎಸ್ ಸಿ ಕನೆಕ್ಟ್ ಆಗಬೇಕು. ಅಲ್ಲಿಂದ ಮಾತ್ರ ಆವಾಗ ಏನು ಮಾಡ್ತಾರೆ, ಎನರ್ಜಿ ಬರ್ತಾ ಹೋಗುತ್ತೆ. ಅದನ್ನೇನಂತ ಕರಿತೀನಿ, ಆಫ್ಲೈನ್ ಯು ಪಿ ಎಸ್ ಅಂತ ಕರಿತೀನಿ. ಈ ಯು ಪಿ ಎಸ್ಸು, ಈ ಬ್ಯಾಟ್ರಿ ಆಫ್ಲೈನಲ್ಲಿರುತ್ತೆ, ಅಂದರೆ ಆಫ್ ಆಗಿರುತ್ತೆ. ಯಾವಾಗ ಕರೆಂಟ್ ಹೋಗುತ್ತೆ ಆವಾಗ ಮಾತ್ರ ಆನ್ ಆಗುತ್ತೆ, ಕರೆಂಟ್ ಇದ್ದಾಗ ಆಫ್ ಆಗಿರುತ್ತೆ. ಅದನ್ನು ಆಫ್ಲೈನ್ ಯು ಪಿ ಎಸ್ ಅಂತ ಕರಿತೀನಿ. ನಿಮ್ಮ ಮನೆಗಳಲ್ಲೆಲ್ಲ ನೋಡ್ಬೋದು, ಯೂಶ್ವಲಿ ಆಫ್ಲೈನ್ ಯು ಪಿ ಎಸ್ನೇ ಜಾಸ್ತಿ ಯೂಸ್ ಮಾಡ್ತೀವಲ್ವಾ. ಕರೆಂಟ್ ಇದ್ದಾಗ ಕರೆಂಟ್ ಮೂಲಕ ನಮಗೆಲ್ಲ ಟಿ ವಿಗೆ, ಮಿಕ್ಸರ್ಗೆ ಮತ್ತು ಲೈಟ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಯಾವಾಗ ಕರೆಂಟ್ ಹೋಗುತ್ತೆ ಒಂದು ಟಕ್ ಅಂತ ಒಂದು ಸೌಂಡ್ ಬರುತ್ತೆ, ಎ ಸಿ ಮೇನ್ಸಿಂದ ಬ್ಯಾಟ್ರಿಗೆ ಮೂವ್ ಆಗುತ್ತೆ, ಆವಾಗ ಬ್ಯಾಟ್ರಿಯಿಂದ ಏನಾಗುತ್ತೆ ನಮಗೆ ಪವರ್ ಬರೋಕ್ಕೆ ಶುರುವಾಗುತ್ತೆ. ಸೊ ಅದನ್ನು ಆಫ್ಲೈನ್ ಯು ಪಿ ಎಸ್ ಅಂತ ಕರಿತೀನಿ. ದ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ. ಡಿಫ್ರೆನ್ಸ್ ಇಷ್ಟು ತನಕ ನಾನು ಹೇಳಿದ್ದೀನಿ. ಆನ್ಲೈನ್ ಯು ಪಿ ಎಸ್ಸಲ್ಲಿ ಎ ಸಿ ಇಟ್ ಸಪ್ಲೈಸ್ ದ ಎ ಸಿ ಪವರ್ ಥ್ರೂ ರೆಕ್ಟಿಫೈರ್ ಆ್ಯಂಡ್ ಇನ್ವರ್ಟರ್ ಕಾಂಬಿನೇಷನ್ ಸರ್ಕ್ಯೂಟ್. ಬಟ್ ಆಫ್ಲೈನ್ ಯು ಪಿ ಎಸ್ ಸಪ್ಲೈಸ್ ಎ ಸಿ ಮೇನ್ಸ್ ಪವರ್ ಡೈರೆಕ್ಟ್ಲಿ ಟು ದ ಲೋಡ್ in case of power availability, and whenever there is no power then it will supply the power to the load through backup battery ಅಂತ. ಯಾವಾಗ ಕರೆಂಟ್ ಇರುತ್ತೆ ಆವಾಗ ಎ ಸಿ ಮೇನ್ಸಿಂದ ಪವರ್ ಕೊಡ್ತಾ ಇರುತ್ತೆ ಲೋಡಿಗೆ, ಯಾವಾಗ ಕರೆಂಟ್ ಹೋಗುತ್ತೆ ಬ್ಯಾಟ್ರಿ ಬ್ಯಾಕಪ್ಪಿಂದ ಕೊಡ್ತಾ ಬರುತ್ತೆ. ಹೀಟ್ ಡಿಸಿಪಿಯೇಷನ್ ಈಸ್ ಮೋರ್. ಈ ಆನ್ಲೈನ್ ಯು ಪಿ ಎಸ್ಸು ಯಾವಾಗಲೂ ಕಂಟಿನ್ಯೂಸ್ ಆಗಿ ಆನ್ ಆಗಿರ್ಬೇಕು ಇರೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ. ಬಟ್ ಇದರಲ್ಲಿ ಕಡಿಮೆ ಆಗುತ್ತೆ ಅಂತ, ಯಾಕಂದರೆ ಇದು ಆಫ್ ಇರುತ್ತೆ, ಕರೆಂಟ್ ಹೋದಾಗ ಮಾತ್ರ ಆನ್ ಆಗುತ್ತೆ. ಆನ್ಲೈನ್ ಯು ಪಿ ಎಸ್ ರಿಕ್ವೈರ್ಸ್ ಮೋರ್ ಕಾಂಪೊನೆಂಟ್ಸ್, ತುಂಬ ಜಾಸ್ತಿ ಕಾಂಪೊನೆಂಟ್ಸ್ ಬೇಕಿಲ್ಲಿ ಅಂತ. ಆನ್ಲೈನ್ ಯು ಪಿ ಎಸ್ ಈಸ್ ಇಮ್ಯೂನ್ ಟು ಎಕ್ಸ್ಟರ್ನಲ್ ಡಿಸ್ಟಾರ್ಷನ್ ಸಚ್ ಆಸ್ ಸರ್ಜಸ್, ಸ್ಪೈಕ್ಸ್ ಆ್ಯಂಡ್ ಪವರ್ ಫೇಲ್ಯೂರ್. ಇಮ್ಯೂನ್ ಅಂತೇಳಿದರೆ ಎಕ್ಸ್ಟರ್ನಲ್ ಏನಾದರೂ ಸರ್ಜಸ್ ಆದರೆ, ಕರೆಂಟ್ ಫ್ಲಕ್ಚುಯೇಷನ್ಸ್ ಆದರೆ, ಸ್ಪೈಕ್ಸ್ ಆದರೆ, ಪವರ್ ಫೇಲ್ಯೂರ್ ಆದರೆ ಇದು ತಡ್ಕೊಳ್ಳುತ್ತೆ ಅಂತ, ಏನು ತೊಂದರೆ ಆಗಲ್ಲ ಆನ್ಲೈನ್ ಯು ಪಿ ಎಸ್. ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ಆಫ್ಲೈನ್ ಯು ಪಿ ಎಸ್ಸಲ್ಲಿ ಇದು ಇಟ್ ಈಸ್ ನಾಟ್ ಇಮ್ಯೂನ್. ಕರೆಂಟ್ ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ, ಎಕ್ಸ್ಟರ್ನಲ್ ಡಿಸ್ಟಾರ್ಷನ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಇದು ಆನ್ಲೈನ್ ಯು ಪಿ ಎಸ್ ಕಾಸ್ಟ್ಲಿ, ಆಫ್ಲೈನ್ ಯು ಪಿ ಎಸ್ಸು ಚೀಪರ್. ನೆಕ್ಸ್ಟ್, ಲೆಸ್ ರಿಲಯಬಲ್ ಬಿಕಾಸ್ ಇಟ್ ಈಸ್ ಇನ್ ಆನ್ ಸ್ಟೇಟ್ ಆಲ್ವೇಸ್. ಯಾವಾಗಲೂ ಆನ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಜಾಸ್ತಿ, ರಿಲಯಬಲ್ ಎಫಿಷಿಯನ್ಸಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಬಟ್ ಇದ್ರ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅಂತೇಳಿ.
It is used in medical telecommunication equipments, but it is used in computers, PCs, etc. ಓಕೆ, ದೀಸ್ ಆರ್ ದ ಕಂಪ್ಯಾರಿಸನ್ ಆಫ್ಲೈನ್ಗೂ ಮತ್ತು ಆನ್ಲೈನ್ ಯು ಪಿ ಎಸ್ಗೂ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಯು ಪಿ ಎಸ್ಸನ್ನು ಅಂತೇಳಿದರೆ, ಎಲ್ಲ ಕಡೆ ನೀವು ನೋಡಿದಿರ ಯು ಪಿ ಎಸ್ ಎಲ್ಲೆಲ್ಲಿ ಅಂತೇಳಿದರೆ ಮನೆಗಳಲ್ಲಿ, ಕಾಲೇಜ್ಗಳಲ್ಲಿ, ಆಫೀಸ್ಗಳಲ್ಲಿ, ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಯೂಸ್ ಮಾಡ್ತಿದ್ದೀವಿ, ನಮಗೆ ಪವರ್ ಶಾರ್ಟೇಜ್ ಆಗಬಾರ್ದು ಅಂತ. ಸರ್ವರ್ ರೂಮ್ಗಳಲ್ಲಿ ನಮಗೇನೀಗ ಗೂಗಲ್ ಸರ್ವರು, ಇನ್ಸ್ಟಾಗ್ರಾಮ್ ಸರ್ವರು ಅಥವಾ ಈಗೇನು ವೆಬ್ಸೈಟ್ಸ್ಗಳಿದ್ದಾವೆ ಇವುಗಳೆಲ್ಲ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ವರ್ಕ್ ಆಗಬೇಕು ಅಂದರೆ ಅಲ್ಲೆಲ್ಲ ಯು ಪಿ ಎಸ್ ಹಾಕಿರ್ತಾರೆ. ಮತ್ತು ಇಲ್ಲಾಂದರೆ ಕರೆಂಟ್ ಹೋದ ತಕ್ಷಣ ಅವು ಆಫ್ ಆಗಬೇಕಾಗುತ್ತೆ. ಹಾಸ್ಪಿಟಲ್ಸು, ಮೆಡಿಕಲ್ ಸೆಂಟರ್ಸ್ಗಳಲ್ಲಿ, ಮಿಲಿಟ್ರಿ ಆಪ್ರೇಷನ್ಸ್ಗಳಲ್ಲಿ ಕಂಪ್ಯೂಟ್ರಿಗೆ ಬ್ಯಾಕಪ್ ಬೇಕು ಅಂತೇಳಿ, ಮತ್ತು ಯೂಸ್ಡ್ ಇನ್ ಸ್ಪೇಸ್ ಸೆಂಟರ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ಸ್ಗಳಲ್ಲೆಲ್ಲ ಯು ಪಿ ಎಸ್ಸನ್ನು ಯೂಸ್ ಮಾಡ್ತೀವಿ. ಬಿಕಾಸ್ ಪವರ್ ಅಂತಕ್ಕಂಥದ್ದು, ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್ ಆಗಿದೆ ಇವತ್ತು ಅಂತ. ಯು ಪಿ ಎಸ್ನ ಕೊಂಡ್ಕೊಳ್ಳುವಾಗ ಏನೇನೆಲ್ಲ ಕ್ರೈಟೀರಿಯಾ ನೋಡ್ತೀವಿ, ನಮಗೆ ಎಷ್ಟು ಔಟ್ಪುಟ್ ಪವರ್ ಬೇಕು ಅಂತ ನೋಡ್ಕೊಂಡು ಯು ಪಿ ಎಸ್ ಕೊಂಡ್ಕೊಳ್ಬೇಕು, ಬ್ಯಾಟ್ರಿ ಲೈಫ್ನ ನೋಡ್ಕೊಳ್ಬೇಕು, ಕಾಸ್ಟು, ಅಡಿಷ್ನಲ್ ಫೀಚರ್ಸ್ ಏನೇನಿದ್ದಾವೆ ಅಂತ ನೋಡ್ಕೊಳ್ಬೇಕು, ಅಡ್ವಾನ್ಸ್ಡ್ ಸೇಫ್ಟಿ ಫೀಚರ್ಸ್ ಇದಾವ ಅಂತ ನೋಡ್ಕೊಳ್ಬೇಕು, ಕ್ಲಾರಿಟಿ ಆಫ್ ಔಟ್ಪುಟ್ ವೋಲ್ಟೇಜ್, ನನಗೆ ಎಷ್ಟು ಔಟ್ಪುಟ್ ವೋಲ್ಟೇಜ್ ಬೇಕು ಅನ್ನೋದು ನೋಡಿಕೊಂಡು ಯು ಪಿ ಎಸ್ ತೊಗೊಳ್ಬೇಕು. ಯು ಪಿ ಎಸ್ನ ಕೊಡೋರು ಏನು ಮಾಡ್ತಾರೆ, ನಿನಗೆ ಕಡಿಮೆ ಬೇಕಾಗಿದ್ದರೂ ಕೂಡ ಅವರು ಒಂದು ಸೇಲ್ ಮಾಡಬೇಕು ಅನ್ನೋದ್ರ ಪರ್ಪಸ್ಸಿಗೋಸ್ಕರ ನಿಮಗೆ ಜಾಸ್ತಿ ಯು ಪಿ ಎಸ್ಸನ್ನು, ಜಾಸ್ತಿ ರೇಟಿಂದನ್ನು, ಜಾಸ್ತಿ ಕೆಪಾಸಿಟಿ ಇದನ್ನು ಮಾರೋಗ್ತಾರೆ. ಆದರೆ ನಿಮಗೆ ಒಂದು ಐಡಿಯಾ ಇದ್ದರೆ ನಿನಗೆ ಎಷ್ಟು ಬೇಕು ಅಂತ ನೀನೇ ಕ್ಯಾಲ್ಕುಲೇಟ್ ಮಾಡಿ ತೊಗೊಳ್ಬೋದು ಅಂತ. ಆ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ. ಸೈಜಿಂಗ್ ಆಫ್ ಯು ಪಿ ಎಸ್, ನಮ್ಮ ಲ್ಯಾಬ್ಗಳಲ್ಲಿ ಎಷ್ಟು ಬ್ಯಾಟ್ರೀಸ್ಗಳು ಬೇಕು, ಎಷ್ಟು ವೋಲ್ಟ್ಸ್ದು ನಮಗೆ ಯು ಪಿ ಎಸ್ನ ತೊಗೊಳ್ಬೇಕು ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಫಸ್ಟ್ ಸ್ಟೆಪ್, ಲಿಸ್ಟ್ ಆಲ್ ದ ಇಕ್ವಿಪ್ಮೆಂಟ್ಸ್ ಟು ಬಿ ಪ್ರೊಟೆಕ್ಟೆಡ್ ಬೈ ಯು ಪಿ ಎಸ್. ನೀನು ಎಷ್ಟು ಕಾಂಪೊನೆಂಟ್ಸ್ನ ಕನೆಕ್ಟ್ ಮಾಡ್ತೀಯಾ ಯು ಪಿ ಎಸ್ಗೆ? 10 ಕಂಪ್ಯೂಟರ್ ಕನೆಕ್ಟ್ ಮಾಡ್ತೀನಿ, ಒಂದು ಪ್ರೊಜೆಕ್ಟರ್ ಕನೆಕ್ಟ್ ಮಾಡ್ತೀನಿ, ಮತ್ತು ಲೈಟ್ಸು, ಫ್ಯಾನ್ಸು ಹಾಕ್ತೀನಿ. ಅವುಗಳನ್ನೆಲ್ಲ ಲಿಸ್ಟ್ ಮಾಡ್ಕೊ. ಲಿಸ್ಟ್ ದ ಆ್ಯಂಪ್ಸ್ ಆ್ಯಂಡ್ ವೋಲ್ಟ್ಸ್ ಫಾರ್ ಈಚ್ ಡಿವೈಸ್. ಒಂದು ಕಂಪ್ಯೂಟರ್ ರನ್ ಆಗಲಿಕ್ಕೆ ಎಷ್ಟು ಆ್ಯಂಪಿಯರ್ಸು ಮತ್ತು ಎಷ್ಟು ವೋಲ್ಟೇಜ್ ಬೇಕು, ಒಂದು ಫ್ಯಾನಿಗೆ ಎಷ್ಟು ಬೇಕು, ಒಂದು ಪ್ರೊಜೆಕ್ಟ್ರಿಗೆ ಎಷ್ಟು ಬೇಕು, ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಆ್ಯಂಪ್ಸ್ ಆ್ಯಂಡ್ ವೋಲ್ಟೇಜ್ ಟು ಡಿಟರ್ಮೈನ್ ವೋಲ್ಟ್ ಆ್ಯಂಪಿಯರ್. ವೋಲ್ಟೇಜು ಮತ್ತು ಆ್ಯಂಪಿಯರ್ಸ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ವೋಲ್ಟ್ ಆ್ಯಂಪಿಯರ್ಸ್ ವಿ ಎ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ತೋರಿಸ್ತೀನಿ ನಿಮಗೆ, ಈ ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಆ್ಯಡ್ ದ ವಿ ಎ ರೇಟಿಂಗ್ಸ್ ಆಫ್ ಆಲ್ ದ ಇಕ್ವಿಪ್ಮೆಂಟ್ಸ್ ಟು ಗೆಟ್ ದ ಸಬ್ ಟೋಟಲ್. ಆಮೇಲೆ ಅವೆಲ್ಲ ಇಕ್ವಿಪ್ಮೆಂಟ್ಸ್ಗಳದ್ದು ವಿ ಎ ಬಂದಿರುತ್ತಲ್ಲ, ವೋಲ್ಟೇಜ್ ಆ್ಯಂಪಿಯರು, ಅದನ್ನು ಆ್ಯಡ್ ಮಾಡಿ. ಈ ಆ್ಯಡ್ ಮಾಡಿದ್ದಕ್ಕೆ 1.25 ಮಲ್ಟಿಪ್ಲೈ ಮಾಡಬೇಕು. ಯಾಕೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಅಷ್ಟೆ. ನನಗೀಗ ವಿ ಎ 100 ಬಂದಿದೆ ಅಂತೇಳಿದರೆ ಅದನ್ನ 1.25 ಮಲ್ಟಿಪ್ಲೈ ಮಾಡಿದರೆ 125 ಆಗುತ್ತೆ. ಯಾಕಂದರೆ ನಾನು 100ಗೆ ತೊಗೊಳ್ಳಲ್ಲ, ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ, 1.25 ತೊಗೊಳ್ತೀನಿ. ಯೂಸ್ ದಿಸ್ ವಿ ಎ ಟು ಸೆಲೆಕ್ಟ್ ದ ಯು ಪಿ ಎಸ್. ಇದರ ಆಧಾರದ ಮೇಲೆ ನಾನು ಎಷ್ಟು ವೋಲ್ಟೇಜ್ದು ಯು ಪಿ ಎಸ್ ತೊಗೋಬೇಕು ಅಂತ ಡಿಸೈಡ್ ಮಾಡ್ತೀನಿ ಅಂತ. ಒಂದು ಪ್ರಾಬ್ಲಮ್ ನೋಡೋಣ ಇಲ್ಲಿ ನೋಡಿ. ಇಲ್ಲಿ ಸಿಸ್ಟಮ್ ಕನ್ಸಿಡರ್ಸ್ ಆಫ್ ಫಾಲೋಯಿಂಗ್ ಲೋಡ್ಸ್. ಏನು? ಕಂಪ್ಯೂಟರ್ ಇನ್ಕ್ಲೂಡಿಂಗ್ ಮಾನಿಟರ್ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ, ವಿ ಎ ಅದರದ್ದು ವೋಲ್ಟೇಜು ಮತ್ತು ಆ್ಯಂಪಿಯರ್ಸ್ನ ಕ್ಯಾಲ್ಕುಲೇಟ್ ಮಾಡಿದರೆ 500 ಆ್ಯಂಪಿಯರ್ಸ್ ಬೇಕು ನನ್ನ ಲ್ಯಾಬಲ್ಲಿ. ಫ್ಲೋರೋಸೆಂಟ್ ಲೈಟ್ಸ್ಗಳಿದ್ದಾವೆ, 40 ವೋಲ್ಟೇಜ್ ಇಂಟು ಆ್ಯಂಪಿಯರ್ಸ್ ಮಾಡಿದರೆ 40 ಬರುತ್ತೆ. ಪ್ರಿಂಟ್ರ್ ಇದೆ, ಅದು 400 ಬರುತ್ತೆ. ಹಿಂಗಿದ್ದಾವೆ. ಈ ಥರದ ಕಂಪ್ಯೂಟರ್ಸ್ಗಳು ಎಷ್ಟಿದ್ದಾವೆ? 4 ಇದ್ದಾವೆ. ಸೊ ಅಲ್ಲಿಗೆ 500 ಇಂಟು 4 2000 ವಿ ಎ ಆಯಿತು. ಈ ಥರದ್ದು ಲೈಟ್ಸ್ ಎಷ್ಟಿದ್ದಾವೆ? 4 ಇದ್ದಾವೆ. ಸೊ 40 ಇಂಟು 4 160 ಆಯಿತು. ಪ್ರಿಂಟ್ರ್ ಒಂದಿದೆ, 400 ಆಯಿತು. ಸೊ ಅಲ್ಲಿಗೆ ನಿಮ್ಮದು ಟೋಟಲ್ ವಿ ಎ ಎಷ್ಟಾಯಿತು? ವೋಲ್ಟೇಜ್ ಆ್ಯಂಪಿಯರು 2560 ಆಯಿತು. ಇದನ್ನು 1.25 ಮಲ್ಟಿಪ್ಲೈ ಮಾಡಿದರೆ, ಅಂದರೆ 25% ಜಾಸ್ತಿ ಹಾಕಿದರೆ 625 ಆಗುತ್ತೆ. ಸೊ ಟೋಟಲ್ ಮಾಡಿದರೆ 3185 ಈಸ್ ದ ಟೋಟಲ್ ವಿ ಎ. ಇಷ್ಟು ಸಿಗುತ್ತೆ ನಿನಗೆ. ಇದಕ್ಕೆ ನಾನು ಯು ಪಿ ಎಸ್ನ ಕೊಂಡ್ಕೊಳ್ಬೇಕು. ಅಲ್ಲಿಗೆ ಯು ಪಿ ಎಸ್ಸು 3200 ವಿ ಎದು ಯು ಪಿ ಎಸ್ ತಗೊಳ್ತೀನಿ. ದಟ್ ಈಸ್ 3.2 KVA, ಕಿಲೋ ವೋಲ್ಟೇಜ್ ಆ್ಯಂಪಿಯರ್ಸ್. ಇಷ್ಟು ಸೈಜಿಂದು ನಾನು ಯು ಪಿ ಎಸ್ನ ನಾನು ಲ್ಯಾಬಿಗೆ ಸೆಟಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಓಕೆ, ಸೊ ನೀವುಗಳು ಅಷ್ಟೇ ನಿಮ್ಮ ಲ್ಯಾಬ್ಗಳಲ್ಲಿ ಹೋಗ್ಬಿಟ್ಟು ಎಷ್ಟು ಕಂಪ್ಯೂಟರ್ಸ್ ಇದ್ದಾವೆ ಅದರದ್ದು ವೋಲ್ಟೇಜು ಮತ್ತು ಕರೆಂಟ್ಗಳನ್ನು ಮಲ್ಟಿಪ್ಲೈ ಮಾಡಿ ಇಂಟು ಎಷ್ಟು ಕಂಪ್ಯೂಟರ್ಸ್ ಇದ್ದಾವೆ ಮಾಡ್ಕೊಳ್ಳಿ. ಫ್ಯಾನ್ಸ್ಗಳು ಎಷ್ಟಿದೆ, ಲೈಟ್ಸ್ ಎಷ್ಟಿದೆ, ಪ್ರಿಂಟರ್ಸ್ ಎಷ್ಟಿದೆ ಎಲ್ಲ ಮಾಡಿ ಅದರ ಆಧಾರದ ಮೇಲೆ ಯು ಪಿ ಎಸ್ ಸರಿ ಇದೆಯಾ ಇಲ್ವೋ ಅಂತ ಒಂದು ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆ,
ಸೊ ಇಷ್ಟು ನೀವು UPSಗಳ ಬಗ್ಗೆ ತಿಳ್ಕೊಳ್ಬೇಕಾದಂಥ ಒಂದು ಇನ್ಫಾರ್ಮೇಷನ್ನು. ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದ್ದಾವೆ, ಅರ್ಥ ಆಗಿದ್ದಾವೆ ಅಂತ ಭಾವಿಸ್ತೀನಿ. ನಿಮಗೆ ಇದು ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಡೆಫಿನೆಟ್ಲಿ DCETನಲ್ಲಿ 5ರಿಂದ 6 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೋದು. ಇವುಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ತಪ್ಪದೆ ನೋಡಿದರೆ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಈಸಿಯಾಗಿ ಅರ್ಥ ಆಗ್ತವೆ ಮತ್ತು ಪರ್ಫೆಕ್ಟ್ ಆಗ್ತವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.